ಆ ಗಾಯ ಗುಣ ಆಗಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಅಯ್ಯೋ ಪಾಪ ಅಂತ ಹೇಳಿ ಮೇಲೆ ಮೇಲೆ ಮಾಡಿದ್ರೆ ಆಮೇಲೆ ಒಳಗಡೆ ಅದು ದೊಡ್ಡದಾಗಿ ಸತ್ತೋಗ್ಬಿಡ್ತಾರೆ. ಏನಾಗ್ಬಿಡ್ತಾರೆ? ಸೊ ನಾನು ಆಪರೇಷನ್ ಮಾಡಕ್ ಕಲ್ತಿದ್ದೀವಿ ಇವತ್ತು, ಏನ್ ಮಾಡಕ್ ಕಲ್ತಿಲ್ಲ, ಡ್ರೆಸ್ಸಿಂಗ್ ಮಾಡ್ಸಕ್ ಕಲ್ತಿಲ್ಲ. ಮೇಲೆ ಮೇಲೆ ಆಗಿ ಏನು ಆಯಿಲ್ಮೆಂಟ್ ತಣ್ಣಗಿರ್ಬೇಕಂತೆ. ಹೆಂಗಿರ್ಬೇಕಂದ್ರೆ ನಾವು ಟಿಂಚರ್ ಹಾಕಿದ್ರೆ ಅವ್ರು ಪಳಗಿದ್ದೀವಿ. ಹಲ್ಲೆಲೂಯಾ. ಏನಾಕಿ ಪಳಗಿದ್ದೀವಿ? ಏನಾಕಿ ಪಳಗಿದ್ದೀವಿ? ಟಿಂಚರ್. ಹಲ್ಲೆಲೂಯಾ. ನೀವು ಮಕ್ಕಳಿಗೆ ಯಾರಾದ್ರೂ ಕಾರದ ಪುಡಿನ ಕಣ್ಣಲ್ಲಿ ಹಾಕಿದ್ದೀರಾ? ನಮ್ಮಮ್ಮ ನನ್ಗೆ ಹಾಕಿದ್ರು, ಅದಕ್ಕೆ ನಾನು ನಿಂಬೆಹಣ್ಣ ಕಣ್ಣಲ್ಲಿ ಹಿಂಗೆ ಯಾರಾದ್ರೂ ಹಾಕಿದಾರ? ನಿಂಬೆಹಣ್ಣ ಎಲ್ಲಿ ತಗೊಳುತ್ತೆ, ಕಣ್ಣಲ್ಲಿ ಪುಡಿದಿರ್ಬೇಕು ಬದಲಿಲ್ಲ. ಹೆಂಗಮ್ಮ ಇವ್ರು ಹುಡುಗ ಅದು ಆಶಿಡ್. ಆಮೇಲೆ ಶಿಕ್ಷೆ ತುಂಬಾ ಚಿಕ್ಕದಾಗಿದೆಯಲ್ಲ, ತುಂಬಾ ಚಿಕ್ಕ ಶಿಕ್ಷೆ ಕಣ್ಣು ಹೋಗುವ. ಆಮೇಲೆ ಏನಾಯ್ತು ಅಂದ್ರೆ ನನ್ನ ಒಳಗಡೆ ಅದು ಖಾರ ಆಶಿಡು ಎಲ್ಲ ಒಳಗಡೆ ತುಂಬ ನಾನೇನು ಮಾಡಕ್ಕಾಗಲ್ಲ. ಹಲ್ಲೆಲೂಯಾ. ದೇವರು ನನಗೆ ಅದನ್ನೇ ಕೊಟ್ಟು ಕಳಿಸಿದ್ದಾರೆ. ಆಮೇಲೆ ನೋಡಿ, ದೇವ್ರ ಸಮ್ಮುಖದಲ್ಲಿ ನಾನು ಬರ್ಬೇಕಾದಾಗಲ್ಲ, ದೇವ್ರ ಸಮ್ಮುಖಕ್ಕೆ ನಾನು ಹೋಗ್ಬೇಕಾದಾಗಲ್ಲ, ದೇವ್ರ ಹತ್ರ ನಾನು ಕೇಳೋದು ಏನಂದ್ರೆ ಆಮೇಲೆ ಹಲ್ಲೆಲೂಯಾ, ದೇವರೇ ನನಗೆ ಪ್ರಸಂಗ ಮಾಡೋದಕ್ಕೆ ಜನರಿಗೆ ತಕ್ಕಂತೆ ನನಗೆ ಕೊಡು ಅಂತ ನಾನು ಕೇಳಿಲ್ಲ. ಇವತ್ತು ಗಂಟೆ ಒಂದು ದಿನಾನು ಕೇಳಿಲ್ಲ. ಹಲ್ಲೆಲೂಯಾ. ನಾನು ದೇವರ ಸಮ್ಮುಖಕ್ಕೆ ಹೋಗುವಾಗಲ್ಲ, ದೇವರೇ ನಾಳೆ ದಿನದ ಬಗ್ಗೆ ನನಗೆ ಹೇಳ್ತೀನಿ. ಆಮೇಲೆ ಇವತ್ತು ನನ್ನಲ್ಲಿರೋ ಕಾರ್ಯನ ನನಗೆ ತೋರ್ಪಡಿಸು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನು ದೇವರ ಸಮ್ಮುಖದಲ್ಲಿ ಅದನ್ನ ಕೇಳೋದ್ರಿಂದ ದೇವರು ನನಗೆ ಅದನ್ನ ಹೇಳ್ಕೊಡ್ತಾರೆ. ಹಲ್ಲೆಲೂಯಾ. ನನಗೋಸ್ಕರವಾಗಿ ನನ್ನಲ್ಲಿರೋ ಕಾರ್ಯನ ನನ್ನ ಹತ್ರ ಮಾತಾಡ್ತಾರೆ, ನಾಳೆ ದಿನದ ಬಗ್ಗೆ ದೇವರು ನನ್ನ ಹತ್ರ ಮಾತಾಡ್ತಾರೆ. ಹಲ್ಲೆಲೂಯಾ. ನನಗೆ ಒಂದು ರೊಟ್ಟಿ ಸಿಕ್ತು. ನನಗೇನ್ ಸಿಕ್ತು? ನನಗೇನ್ ಸಿಕ್ತು? ಒಂದು ರೊಟ್ಟಿ ಸಿಕ್ತು. ಏನ್ ಎಷ್ಟು ಸಿಕ್ತು? ಒಂದು ರೊಟ್ಟಿ ಸಿಕ್ತು. ಹಲ್ಲೆಲೂಯಾ. ಅದನ್ನ ನಾನೇನ್ ಮಾಡ್ತೀನಿ, ಆಮೇಲೆ ಹಸಿದವರಿಗೆ ಸ್ವಲ್ಪ ಕೊಡ್ತೀನಿ, ತಗೊಳ್ಳಿ ಬ್ರದರ್, ನೀವು ಸ್ವಲ್ಪ ತಿನ್ನಿ. ಏನ್ ಮಾಡ್ತೀನಿ? ಏನ್ ಮಾಡ್ತೀನಿ? ನೀವು ಸ್ವಲ್ಪ ತಿನ್ನಿ. ಹಲ್ಲೆಲೂಯಾ. ತುಂಬಾ ಮೆಣಸಿನಕಾಯಿ ಹಾಕಿ ರಾಗಿ ರೊಟ್ಟಿ ತುಂಬಾ ಚೆನ್ನಾಗಿದೆ. ಒಂದಿನ ತಿನ್ನಕ್ ಚೆನ್ನಾಗಿರುತ್ತೆ, ಎರಡನೇ ದಿನ ಅದನ್ನೇ ಕೊಟ್ಟು ನೋಡಿ ಓಡೋಗ್ಬಿಡ್ತಾರೆ. ಹೋಗಿ ಬಸ್ ಬೇರೆ ಕೆಲಸ. ಆದ್ರೆ ನಾನು ಅದನ್ನೇ ತಿನ್ಬೇಕು, ಅದು ನನ್ನ ಮಿತಿ. ಹಲ್ಲೆಲೂಯಾ. ನನ್ನ ಹತ್ರ ಬಂದ್ರೆ ಅದೇ ಸಿಗೋದು. ಆಮೇಲೆ ಬೇರೆ ಯಾವುದು ಚೆನ್ನಾಗಿ ಅರ್ಥ ಮಾಡ್ತೀವಿ. ಹಲ್ಲೆಲೂಯಾ. ದೇವರ ಸಮ್ಮುಖದಲ್ಲಿ ಬರ್ಬೇಕಾದ್ರೆ ದೇವರ ಹತ್ರ ಪ್ರಾರ್ಥನೆ ಮಾಡಿದೆ. ಹಲ್ಲೆಲೂಯಾ. ದೇವರು ಹೇಳಿದ್ರು ಇಕ್ಕಟ್ಟಾದ ಸಂಕಟವಾದ ದಿನಗಳು. ಹಲ್ಲೆಲೂಯಾ. ದೇವರು ನಮಗೆ ಸಂಕಟವಾದ ದಿನಗಳನ್ನು ಸಹ ನಮ್ಮ ಮುಂದೆ ಇಟ್ಟಿದ್ದಾರೆ. ಹಲ್ಲೆಲೂಯಾ. ನಮಗೆ ಸಂತೋಷಕರವಾದ ದಿನಗಳಿತ್ತು, ಆಮೇಲೆ ಸಮಾಧಾನಕರವಾದ ದಿನಗಳಿತ್ತು. ಹಲ್ಲೆಲೂಯಾ. ಆಶೀರ್ವಾದಕರವಾದ ದಿನಗಳಿತ್ತು. ಹಲ್ಲೆಲೂಯಾ. ಸಮೃದ್ಧಿಯಾಗಿ ಉಂಡಿ ಆಮೇಲೆ ಸಮೃದ್ಧಿಯಾಗಿ ಬಾಳಿದ ದಿನಗಳು ನಮಗೆ ಉಂಟಾಯಿತು. ಹಲ್ಲೆಲೂಯಾ. ಆದ್ರೆ ಈಗ ನಮಗೆ ಇರುವಂತ ದಿನಗಳು ಸಂಕಟವಾದ ದಿನಗಳು. ಹಲ್ಲೆಲೂಯಾ. ಎಂತ ದಿನಗಳಿದು? ಇದರಲ್ಲಿ ಬಿಡುಗಡೆ ಇಲ್ಲ. ಹಲ್ಲೆಲೂಯಾ. ಇದರಲ್ಲಿ ಸಮಾಧಾನ ಇಲ್ಲ. ಹಲ್ಲೆಲೂಯಾ. ಇದರಲ್ಲಿ ನಾವು ಬಯಸುವಂತ ಕಾರ್ಯಗಳು ನಮಗೆ ಸಿಗೋದಿಲ್ಲ. ಅಂದ್ರೆ ನಾವು ಬಯಸದೇ ಇರುವಂತ ಒಂದು ಕಾರ್ಯನ ಈ ಸಂಕಟದ ಒಳಗಡೆ ದೇವರು ಇಟ್ಟಿದ್ದಾರೆ. ಹಲ್ಲೆಲೂಯಾ. ಇವಾಗ ಯಾರಿಗೆಲ್ಲ ಸಂಕಟ ದಿನ ಬೇಕು? ಸಂಕಟಗಳು ಬೇಕಾ ಬೇಡವಾ? ನೀವು ಬೇಕು ಅಂದ್ರೂ ಬೇಡ ಅಂದ್ರೂ ಸಂಕಟ ನಿಮಗೆ ಬಂದೇ ಬರುತ್ತೆ. ಈ ಸಂಕಟ ಯಾತಕ್ಕಾಗಿ ಬರುತ್ತೆ? ಹಲ್ಲೆಲೂಯಾ. ಈ ಸಂಕಟದ ಈ ಕಷ್ಟಗಳಲ್ಲಿ ನಿನ್ನನ್ನು ದೇವರು ಪರಿಶೀಲನೆ ಮಾಡಿ, ಹಲ್ಲೆಲೂಯಾ, ನಿನ್ನನ್ನು ನಿತ್ಯ ರಾಜ್ಯಕ್ಕಾಗಿಯೂ ಎರಡನೇ ಬರೋಣಿಕೆಗಾಗಿಯೂ ಮರುರೂಪಕ್ಕಾಗಿಯೂ ದೇವರು ನಿನ್ನನ್ನು ಹಲ್ಲೆಲೂಯಾ ಗುರುತಿಸೋದಕ್ಕಾಗಿ ದೇವರು ಈ ಕಡೆ ಕಾಲದಲ್ಲಿ ಇಂಥ ಒಂದು ಕಷ್ಟಕರವಾದ ದಿನಗಳನ್ನ ದೇವರು ನಮ್ಗೆ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಆಲಯವನ್ನು ಬಿಟ್ಬಿಟ್ಟು ಮನೆಗಳಲ್ಲಿ ಆರಾಧಿಸಿಕೊಂಡು ಹಲ್ಲೆಲೂಯಾ ಪ್ರಾರ್ಥನೆಗೆ ಹೋಗೋದಕ್ಕೆ ಭಯ, ದೇವರ ಸಮ್ಮುಖದಲ್ಲಿ ನಿಲ್ಲೋದಕ್ಕೆ ಭಯ, ಇಂಥ ಒಂದು ಇಕ್ಕಟ್ಟಾದ ಸಂಕಟವಾದ ದಿನಗಳಲ್ಲಿ ಹಲ್ಲೆಲೂಯಾ ಯಾಕೆ ದೇವರು ನಮ್ಮನ್ನ ಪರಿಶೀಲಿಸ್ತಾರೆ. ಆಮೇಲೆ ಹಲ್ಲೆಲೂಯಾ. ಎಲ್ಲರೂ ಏನ್ ಮಾಡಿದ್ರು, ಪಂದ್ಯ ಆರಾಧನೆಯನ್ನ ಮನೆಗಳಲ್ಲಿ ಹಂಗೆ ವಿಡಿಯೋ ನೋಡ್ಕೊಂಡು ಟಿವಿ ನೋಡ್ಕೊಂಡು ಹಂಗೆ ಅವರವರೇ ತಗೊಂಡ್ರು. ಆಮೇಲೆ ನನಗೆ ತುಂಬಾ ಸಂಕಟವಾಗಿತ್ತು. ಹಲ್ಲೆಲೂಯಾ. 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 ಒಂದು ದಿನ ಇತ್ತು ನನ್ನ ಬಾಳಿದ ದಿನದಲ್ಲಿ, ನಿಮ್ಮ ಬಾಳಿದ ದಿನಗಳಲ್ಲಿ ನನಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಒಂದು ದಿನ ಇತ್ತು, ಆಮೇಲೆ ನಮ್ಮ ಅಪ್ಪ ಕೆಲಸಕ್ಕೆ ಹೋಗೋದೇ ಇಲ್ಲ. ಒಂದು 5 ವರ್ಷ 4 ವರ್ಷ ಕೆಲಸಕ್ಕೆ ಹೋಗಲ್ಲ ನಮ್ಮ ಅಪ್ಪ. ನಮ್ಮಮ್ಮ ಸ್ವಲ್ಪ ಹುಷಾರಿಲ್ಲದೆ ಹೋದ್ರೆ ನಮ್ಮ ಊಟ ಅಷ್ಟೇ. ಹಲ್ಲೆಲೂಯಾ. ಯಾಕೆಂದ್ರೆ ನಮ್ಮಮ್ಮ ಬಟ್ಟೆ ಹೊಲ್ದೆ ನಮ್ಮನ್ನ ಕಾಪಾಡ್ಬೇಕು, ನಮ್ಗೆ ಗಂಜಿ ಹಾಕ್ಬೇಕು, ಊಟ ಹಾಕ್ಬೇಕು. ಆಮೇಲೆ ಅಂತ ಪರಿಸ್ಥಿತಿ
ಸಮಯಗಳಲ್ಲಿ ಸ್ವಲ್ಪ ನಮ್ಗೆ ಸಿಗ್ಲಿಲ್ಲ ಅಂದ್ರೆ ಹಲ್ಲೆಲೂಯಾ, ಇಲ್ಲ ಬರೋದನ್ನ ಸೇರಿಸಿ ಬಾಡಿಗೆ ಕಟ್ಟಿಬಿಟ್ರೆ ಊಟ ಇಲ್ಲ, ಏನಿಲ್ಲ ಊಟ ಇಲ್ಲ ಅಂದ್ಮೇಲೆ ದೇವ್ರ ಮನೆಯಲ್ಲಿ ನಾವು ಏನ್ ಮಾಡ್ತಾ ಇದೀವಿ, ಊಟ ಇಲ್ಲ ಅಂತ ಪಕ್ಕದ ಮನೆಗೆ ಗೊತ್ತಾಗಲ್ಲ. ಎಲ್ಲಿ ಗೊತ್ತಾಗಲ್ಲ? ಪಕ್ಕದಲ್ಲಿ ರಿಲೇಷನ್ ಮನೆ ಇದ್ರೂ ಹೋಗಲ್ಲ. ಆಮೇಲೆ ಹೊಟ್ಟೆ ಹಸುವಿಂದ ಮನೆ ಒಳಗಡೆನೆ ಕೂತಿರ್ತೀವಿ. ಏನ್ ಮಾಡ್ತಿದ್ವಿ? ಇದ್ದಾರಾ? ಅಲ್ಲಿ ಚಿಕ್ಕಮ್ಮ ಮನೆಗೆ, ಅಲ್ಲಿ ಆಂಟಿ ಮನೆಗೆ, ಅಲ್ಲಿ ಅತ್ತೆ ಮನೆಗೆ, ಆ ಪಕ್ಕದಲ್ಲಿ ಒಂದು 10 ರೂಪಾಯಿ ಸಾಲ ತಗೊಳ್ಳೋದು, ನಾಳೆ ಕೊಡ್ಬಿಡೋಣ. ಎಂತ ಪರಿಸ್ಥಿತಿ! ಆ ದಿನ, ಈ ದಿನ ತುಂಬಾ ಕೆಟ್ಟ ದಿನ. ಆಮೇಲೆ ಆ ದಿನ ನಮ್ಗೆ ಶ್ರೇಷ್ಠವಾದ ದಿನ. ಕಷ್ಟೋಡು ಬಿಟ್ರೆ ಹಸುವಿನಿಂದ ಏನ್ ಮಾಡ್ತಾ ಇದ್ವಿ? ಮನೆಯಲ್ಲಿ ಇರ್ತಾ ಇದ್ವಿ. ಅಲ್ಲೆಲೂಯಾ. ಏನಾದ್ರು ಕಷ್ಟಪಟ್ಟು ಒಂದು 5 ರೂಪಾಯಿ ನಮ್ಮ ಅಮ್ಮಗೆ ಬಂದ್ರೆ ನುಚ್ಚು ತಗೊಂಡ್ಬರಕ್ಕೆ ರಾತ್ರಿ 11 ಗಂಟೆಗೆ ಹೋಗಿ ನುಚ್ಚು ತಗೊಂಡ್ಬಂದು ಗಂಜಿ ಮಾಡಿಕೊಡು, ಎಂತ ಸಂತೋಷ! ಅಲ್ಲೆಲೂಯಾ, ಅಲ್ಲೆಲೂಯಾ. ಆ ಕಷ್ಟದ ಸಮಯದಲ್ಲಿ ನಮ್ಗೆ ಸಿಗುವ ಸ್ವಲ್ಪ ಕಾರ್ಯಗಳಲ್ಲಿ ನಾವು ಅನುಭವಿಸಿದ ಸಂತೋಷ ತುಂಬಾ ದೊಡ್ಡದು. ಅಲ್ಲೆಲೂಯಾ. ಆದ್ರೆ ಈಗ ಇಂಥ ಕಷ್ಟಗಳ ಸಮಯಗಳಲ್ಲಿ ಅಲ್ಲೆಲೂಯಾ, ಪಂದ್ಯ ಆರಾಧನೆ ನೀವೇ ತಗೊಳ್ಬಹುದು. ಆಮೇಲೆ ಅಲ್ಲೆಲೂಯಾ. ಈ ಕಷ್ಟದ ಸಮಯವನ್ನು ಅನುಭವಿಸಕ್ಕೆ ಗೊತ್ತಿಲ್ಲದೆ, ಆಮೇಲೆ ಕಾದಿರೋದಕ್ಕೆ ಗೊತ್ತಿಲ್ಲದೆ, ಅಲ್ಲೆಲೂಯಾ, ಪರಿಶುದ್ಧತೆಯನ್ನು ಪರಿಶುದ್ಧವಾಗಿ ಆಚರಿಸೋದಕ್ಕೆ ಗೊತ್ತಿಲ್ಲದೆ, ಅಲ್ಲೆಲೂಯಾ, ಯಾತಕ್ಕಾಗಿ ದೇವರು ಯಾಜಕರನ್ನು ನೇಮಿಸಿದರು. ಆಮೇಲೆ ಅಲ್ಲೆಲೂಯಾ. ಯಾತಕ್ಕಾಗಿ ದೇವರು ಸಭೆ ಹಿರಿಯರನ್ನು ದೇವರು ನೇಮಿಸಿದರು. ಅಲ್ಲೆಲೂಯಾ. ಯಾತಕ್ಕಾಗಿ ದೇವರು ನೇಮಿಸಿದ ಜನಗಳಂತೂ ಎನಿಸಿಕೊಳ್ಳುವವರಾಗಿದ್ದಾರೆ. ಆಮೇಲೆ ಈ ಮನೆಯಲ್ಲಿ ಯಜಮಾನ ಇವರು. ಈ ಮನೆಯಲ್ಲಿ ಯಾರು ಇವರು? ಈ ಮನೆಗೆ ಯಜಮಾನ ಇವರು. ಯಾಕೆ ಇವರು ಯಜಮಾನನಾಗಿ ನೇಮಿಸಲ್ಪಟ್ಟಿದ್ದಾರೆ? ಅಲ್ಲೆಲೂಯಾ, ಅಲ್ಲೆಲೂಯಾ. ಇವಾಗ ಇವರು ಏನ್ ಮಾಡ್ತಾ ಇದ್ದಾರೆ? ಆಮೇಲೆ ಈ ಯಜಮಾನ ಪದವಿ ನನಗೆ ಬೇಡ, ಆಮೇಲೆ ನಾನು ಆ ಪದವಿನ ಪ್ರಸಂಗೆ ಕೊಡ್ತೀನಿ. ಅಲ್ಲೆಲೂಯಾ. ಕೊಡ್ಬೋದಾ? ಆಗುತ್ತಾ? ಇವರಿಂದ ಪಾಲು ಸಿಗ್ಬೋದು ಹೊತ್ತು ಇವರ ಸ್ಥಾನ ಪ್ರಸಂಗಿ ಸಿಗಲ್ಲ. ಅಲ್ಲೆಲೂಯಾ. ಆಗುತ್ತಾ? ಆಗಲ್ಲ. ಅಂದ್ರೆ ಪಂದ್ಯ ಆರಾಧನೆ 1 ತಿಂಗಳು ಹೋದ್ರೂ ಪರವಾಗಿಲ್ಲ. ಅಲ್ಲೆಲೂಯಾ. ಆ ಒಂದು ಹಸಿವು ನಮ್ಮಲ್ಲಿ ಇರಬೇಕು. ದಾಹ ಆ ಬಲಿಪೀಠದ ಮುಂದೆ ದೇವರ ಸಮ್ಮುಖದಲ್ಲಿ ನಾವು ತಗೊಳ್ಳುವಂತ ಆ ಒಂದು ಶರೀರವನ್ನು, ರಕ್ತವನ್ನು ಗಣಪಡಿಸಿ, ಅಲ್ಲೆಲೂಯಾ, ಟಿವಿ ನೋಡ್ಕೊಂಡು ನಾವು ಪಂದ್ಯ ಆರಾಧನೆ, ಆಮೇಲೆ ಮೀಡಿಯಾ ಫೇಸ್ಬುಕ್ ಮೂಲಕವಾಗಿ ಮೆಸೇಜ್ ನ ಕೇಳಿ ಅದ್ರ ಮೂಲಕವಾಗಿ ನಾವು ಪಂದ್ಯ ಆರಾಧನೆ ತಗೊಳ್ಳೋದ್ರಿಂದ ಆಮೇಲೆ ಯಾವ ಪರಿಶುದ್ಧತೆಯನ್ನು ನಾವು ಕಂಡಿದ್ದೀವಿ ಹೇಳಿ? ನಿಮ್ಮ ಮೊಬೈಲ್ಗಳಲ್ಲಿ ನೀವು ಪರಿಶುದ್ಧವಾಗಿ ಇಟ್ಕೊಂಡಿದ್ದೀರಾ? ಸಾಲ ಕೇಳಕ್ಕೆ, ಬಡ್ಡಿ ಕೇಳಕ್ಕೆ, ಬೇಡದೇ ಇರೋ ಮೆಸೇಜು, ಬೇಡದೇ ಇರೋರಿಗೆ ಫೋನು, ಗಂಟೆಗಟ್ಟಲೆ ಫೋನ್ ಮಾಡಿ ಅದರಲ್ಲಿ ಮಾತಾಡಿದ್ದೀರಾ, ಅದರಲ್ಲೇ ಮತ್ತೆ ಮೆಸೇಜ್ ಕೇಳ್ತೀರಾ, ಅದರಲ್ಲೇ ಹಾಡು ಕೇಳ್ತೀರಾ, ಅದರಲ್ಲಿ ಪರಿಶುದ್ಧತೆ ನಿಮಗೆ ಸಿಗುತ್ತಾ? ಒಂದು ಟಿವಿಯಲ್ಲಿ ನೋಡ್ಬೇಕಾದ್ರೆ ಸೀರಿಯಲ್ ನೋಡ್ತಾರೆ, ಅಡ್ವರ್ಟೈಸ್ಮೆಂಟ್ ನೋಡ್ತಾರೆ, ಮೂವಿ ನೋಡ್ತಾರೆ, ತಿರ್ಗಿ ಅದರಲ್ಲೇ ದೇವರ ವಾಕ್ಯನ ಭಕ್ತಿಯಿಂದ ಕೇಳಕ್ಕಾಗುತ್ತಾ? ಅದು ಪರಿಶುದ್ಧತೆ ಉಂಟು ಮಾಡುತ್ತಾ? ಅಂದ್ರೆ ಜನರ ವಿಶ್ವಾಸ ಎಷ್ಟು ಇದನ್ನ ಹೇಳಿದ್ರೆ ನನ್ನ ತಪ್ಪ? ಆ ಪಾಸ್ಟರ್ನಿಗೆ ಎಷ್ಟು ಚೆನ್ನಾಗಿ ಮಾಡಿದ್ರೆ ಇದು ಪಂದ್ಯ ಆರಾಧನೆ ಕೊಡಿ, ನಾನು ತುಂಬಾ ಮೋಸ. ನಿಮ್ಗಾದ್ರೂ ಪರವಾಗಿಲ್ಲ, ತಿಂಗಳಿಗೆ ಒಂದ್ಸರಿ ಆದ್ರೂ ಸಿಗುತ್ತೆ. NGF ನಲ್ಲಿ ನಾನು ಇರ್ಬೇಕಾದ್ರೆ 3 ತಿಂಗಳಾದ್ರೂ ನಾನು ಪಂದ್ಯ ಕೊಡ್ತೀನಿ. ಯಾಕಂದ್ರೆ ನನಗೆ ಒಳ್ಳೆ ಮನಸ್ಸು. ಏನ್ ಮನಸ್ಸು? ನಿಮ್ ಮನಸ್ಸು ನನಗಿಲ್ಲ. ನೀವು ಯಾರು ಸಾಯಬಾರ್ದು ಅಂತ ನನ್ನ ಆಸೆ. ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಇದನ್ನ ಅವಾದವಾಗಿ ತಿನ್ನುವವರು ಸತ್ವವನ್ನು ಬಂದಿದೆ. ಏನ್ ಬಂದಿದೆ? ನೀವು ಕೆಟ್ಟವರಾಗಿದ್ರು ನಾಳೆ ತಿದ್ಕೊಂಡು ತಗೊಳ್ತೀರಾ ಅಂತ ಒಳ್ಳೆ ಮನಸ್ಸು. ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಂಡು ನಾನು ವಾಕ್ಯನ ನೋಡ್ತೀನಿ. ಏನ್ ನೋಡ್ತೀನಿ? ಏನ್ ನೋಡ್ತೀನಿ? ವಾಕ್ಯನ ನೋಡಿ ನೀವು ಸಾಯಬಾರ್ದು ಅಂತ ನಾನೇ ತಪ್ಪಾಗಿ ಯೋಚನೆ ಮಾಡಿದ್ದೀನ ಹೇಳಿ? ಅಲ್ಲೆಲೂಯಾ. ಯಾಕೆ ದೇವರು ಯಾಜಕರ ಕೈಯಲ್ಲಿ ಅದನ್ನ ನೇಮಿಸಿದ್ದಾರೆ? ಅಲ್ಲೆಲೂಯಾ. ಮನೆಗಳಲ್ಲಿ ದೇವರನ್ನು ಏನ್ ಮಾಡಿದ್ರಂತೆ? ಮನೆಗಳಲ್ಲಿ ಪಂದ್ಯ ಆರಾಧನೆ ನಡೆಸಿದ್ರು ಅಪೊಸ್ತಲರ ಕಾಲಘಟ್ಟಗಳಲ್ಲಿ. ಅಲ್ಲೆಲೂಯಾ, ಅಲ್ಲೆಲೂಯಾ. ಆ ದಿನಗಳಲ್ಲಿ ಅಪೊಸ್ತಲರು ಮನೆಗಳಿಗೆ ಹೋಗಿ ಕೂಟವನ್ನು ನಡೆಸಿ ಮನೆ ಪರಿಸ್ಥಿತಿಗಳನ್ನ ತಿಳಿದುಕೊಂಡು ಮನೆಗಳಲ್ಲಿ ಆಹಾರವನ್ನು ಹಂಚಿಕೊಂಡರು. ಅಲ್ಲೆಲೂಯಾ. ರಾಭೋಜನ ಮಾಡಿದರು. ಆಮೇಲೆ ಅದು ಒಂದು ಕಾಲ, ಅದು ಮೊದಲನೇ ಶತಮಾನ. ಅಲ್ಲೆಲೂಯಾ. ಈಗ 21ನೇ ಶತಮಾನ. ಅಲ್ಲೆಲೂಯಾ. ಮನುಷ್ಯನ ಕಂಪ್ಯೂಟರಿಗಿಂತ ಯಾವನಿಗಿಂತ ಕಂಪ್ಯೂಟರ್ಗಿಂತ ಮನುಷ್ಯ ತುಂಬಾ ಮೋಸಕರವಾಗಿದ್ದಾನೆ. ಹೇಗಿದ್ದಾನೆ? ಸುಮ್ಗೆ ಯಾರನ್ನಾದ್ರೂ ಪರೀಕ್ಷೆ ಮಾಡೋಣ, ಹೇಗಿದ್ದಾನೆ ಅಂತ ನೀವು ಚೆಕ್ ಮಾಡ್ತೀರಾ? ಬೇಡ, ಯಾವಾಗ
ಅಲ್ಲೇಲೂಯಾ. ಚೆಕ್ ಮಾಡೋಣ ನಿಮ್ಮ ಮೈಂಡ್, ಸ್ವಲ್ಪ ರಿಸರ್ಚ್ ಮಾಡೋಣ. ಆಮೆನ್. ಅಲ್ಲೇಲೂಯಾ. ಒಂದು ಅವಮಾನ ಆಗುತ್ತೆ. ಏನಾಗುತ್ತೆ ನಿಮಗೆ? ನಿಜವಾಗ್ಲೂ ನಾವೆಲ್ಲರೂ ಬಲಹೀನರು. ಅಲ್ಲೇಲೂಯಾ. ನಿಜವಾಗ್ಲೂ ನಾವೆಲ್ಲರೂ ಬಲಹೀನರೇ. ಕರ್ತನ ಸಮ್ಮುಖದಲ್ಲಿ ಬರೋದ್ರಿಂದ ನಾವೆಲ್ಲದರಲ್ಲಿಯೂ ನಿಷ್ಕಲವಾಗಿ ಇರುವಂತಹ ಮಕ್ಕಳಾಗಿ ನಾವಿಲ್ಲ. ಅಲ್ಲೇಲೂಯಾ. ಕಳಂಕ ತುಂಬಿದವರಾಗಿದ್ದೇವೆ. ಅಲ್ಲೇಲೂಯಾ. ಅಲ್ಲೇಲೂಯಾ. ಎರಡವರು ನೀವು ಪ್ರಾರ್ಥನೆಯಲ್ಲಿ ಇರಬೇಕಾದ್ರೆ ಒಂದು ದೇವರ ಸಮ್ಮುಖದಲ್ಲಿ ಬಂದಿದ್ದೀವಿ ಅಂತ ಎಲ್ಲೋ ಮೆತ್ಕೊಂಡಿರೋ ಸ್ವಲ್ಪ ಕಾರ್ಯದಲ್ಲಿ ಆ ದೇವರಿಗೆ ಸ್ತುತಿ ಮಾಡ್ತೀರಾ, ಆರಾಧನೆ ಮಾಡ್ತೀರಾ. ಅಲ್ಲೇಲೂಯಾ. ನಿರಂತರವಾಗಿ ಈ ತರ ಇದ್ದೀರಾ? ಮೊದಲಿಗಿಂತ ಇವಾಗ 5-10 ವರ್ಷ ಮುಂಚೆ ಇದ್ದ ನಿಮ್ಮ ಜೀವನ ಇವಾಗಿರೋ ನಿಮ್ಮ ಜೀವನ ಸ್ವಲ್ಪ ಮ್ಯಾಚ್ ಮಾಡಕ್ಕೆ ಆಗುತ್ತೆ ನಿಮ್ಮ ಕೈಗೆ? ನೀವೇ ಅದು ಈಗದ ಸ್ವಲ್ಪ ಮ್ಯಾಚ್ ಮಾಡಕ್ಕಾಗತ್ತಾ? ಸ್ವಲ್ಪ ಮ್ಯಾಚ್ ನೀವು ವಯಸ್ಸಾಗಿದೆ ಮ್ಯಾಚ್ ಮಾಡಕ್ಕಾಗತ್ತೆ? 10 ವರ್ಷ ಹಿಂದೆ ನೀವು ಅದೇ ಇವಾಗಿರೋ ನೀವು ಸ್ವಲ್ಪ ಮ್ಯಾಚ್ ಮಾಡಿ. ಹೆಂಗಿದೆ ನಿಮ್ಮ ಬುದ್ಧಿ? ಹೇಳುತ್ತಪ್ಪ ಜಸ್ಟ್ 5 years ಹಿಂದೆ ಹೋಗಿ 5 ವರ್ಷ ಹಿಂದೆ ಇರೋ ನೀವು ಇವಾಗಿರೋ ನೀವನ್ನ ನಿಮ್ಮನ್ನ ಮ್ಯಾಚ್ ಮಾಡಿ ನೋಡಿ. ಅವಾಗಿದ್ದ ನಿಮ್ಮ ಗುಣಾತಿಶಯಗಳು ಇವಾಗಿರೋ ನಿಮ್ಮ ಗುಣಾತಿಶಯ ಎಷ್ಟು ಮಟ್ಟಿಗೆ ನೀವು ಎಷ್ಟು ಅಕ್ರಮದಲ್ಲಿ, ಎಷ್ಟು ಕೇಡಾದ ಮೈಂಡ್ ಅಲ್ಲಿ, ಅಲ್ಲೇಲೂಯಾ, ಎಷ್ಟು ತಂತ್ರಗಳನ್ನ ಕಲಿತು, ಅಲ್ಲೇಲೂಯಾ, ಎಷ್ಟು ಬೇಡದಿರೋ ಗಾಳಿಗಳಲ್ಲಿ ಮುಳುಗಿ, ರಹಸ್ಯಗಳಲ್ಲಿ ಮುಳುಗಿ, ಅಲ್ಲೇಲೂಯಾ, ಇಂಥ ಪರಿಸ್ಥಿತಿಯಲ್ಲಿ ಇರುವಂತಹ ನೀವು ಅಬಾಧವಾಗಿ ಕರ್ತನ ರಾಭೋಜನವನ್ನು ತೆಗೆದುಕೊಂಡರೆ ನೀವು ಸತ್ತೋಗ್ತೀರಾ ಬದುಕ್ತೀರಾ? ನೀವು ಸಾಯ್ಬಾರ್ದು. ಆಮೆನ್. ಅಲ್ಲೇಲೂಯಾ. ಏನ್ ಮಾಡ್ಬಾರ್ದು? ಸಾಯ್ಬಾರ್ದು. ನಾಳೆ ಆದ್ರೂ ನೀವು ತಿದ್ಕೊಂಡಿದ್ದೀರ ತಗೊಳ್ಳಿ ಅಂತ ನಾನು ಹೇಳ್ತೀನಿ. ಅಲ್ಲೇಲೂಯಾ. ಪಾರಂಪರ್ಯವನ್ನು ಮಾಡಿ ಸತ್ತೋಗ್ಬೇಡಿ, ಜೀವನ ಹುಡುಕಿ ಬದುಕೊಳ್ಳಿ. ಕಷ್ಟ. ಅಲ್ಲೇಲೂಯಾ. ನಾನು ಹೇಳಿದ್ರೇನು ನೋಡಿ, ಇಕ್ಕಟ್ಟಾದ ಪರಿಸ್ಥಿತಿ. ಎಂತ ಪರಿಸ್ಥಿತಿ? ತುಂಬಾ ಸಂಕಟವಾದ ಪರಿಸ್ಥಿತಿ. ಅಲ್ಲೇಲೂಯಾ. ಯಾರಿಗೆ ಉಂಟಾಯ್ತು ಅಂದ್ರೆ ಸೈನಿಕರಿಗೆ ಉಂಟಾಯ್ತು. ಯಾರಿಗೆ ಉಂಟಾಯ್ತು? ಪೊಲೀಸ್, ಆಮೇಲೆ ಆರ್ಮಿ, ಮಿಲಿಟರಿ ಎಲ್ಲ ತಿಳ್ಕೊಬಹುದು. ಅಲ್ಲೇಲೂಯಾ. ಒಂದು ಸಂಕಟ ಉಂಟಾಯ್ತು. ಅಲ್ಲೇಲೂಯಾ. ನಾವು ರಕ್ಷಣೆ ಹೊಂದೋದಕ್ಕೆ ಏನ್ ಮಾಡೋದು? ಅಲ್ಲೇಲೂಯಾ. ನಾವು ಸೈನಿಕರು. ನಾವ್ಯಾರು? ನಾವು ಸೈನಿಕರು. ಆಮೇಲೆ ರಾಜ ಒಂದು ಆಜ್ಞೆ ಕೊಟ್ರೆ ಅದು ಒಳ್ಳೆಯದು ಕೆಟ್ಟದು ಅಂತ ವಿಚಾರಿಸಕ್ಕೆ ನಮ್ಗೆ ಸಮಯ ಇಲ್ಲ. ಅವನು ಏನ್ ಹೇಳ್ತಾನೋ ನಾನು ಅದನ್ನ ಮಾಡ್ಬೇಕು. ಅಲ್ಲೇಲೂಯಾ. ಅವನು ತಪ್ಪು ಹೇಳಿದ್ರು ನಾನು ಮಾಡ್ಬೇಕು, ಅವನು ರೈಟ್ ಹೇಳಿದ್ರು ನಾನು ಮಾಡ್ಬೇಕು. ಅಲ್ಲೇಲೂಯಾ. ನಾನು ಹೋಗಿ ರಾಜನ ಹತ್ರ ಹೋಗಿ ಅಯ್ಯೋ ನಾನು ಬಡವನ್ನೆಲ್ಲ ಹೊಡಿಯಲ್ಲ ಆಮೇಲೆ ಹೇಳಕ್ಕೆ ನನಗೆ ಸಾಧ್ಯ ಇಲ್ಲ. ಅಲ್ಲೇಲೂಯಾ. ರಾಜ ಹೇಳ್ತಾನೆ 2 ವಯಸ್ಸು ಮಕ್ಕಳನ್ನ ಕತ್ತರಿಸ್ಬೇಕು. ರಾಜ ಹೇಳ್ತಾನೆ ಆ ದೇಶನ ಹಾಳು ಮಾಡಿ ಆ ದೇಶದಲ್ಲಿರುವಂತ ಮಕ್ಕಳನ್ನ ನನಗೆ ಏನು ಸ್ಲೇವ್ ಆಗಿ ದಾಸರಾಗಿ ತಗೊಂಬನ್ನಿ. ನಾನೊಂದು ಸೈನಿಕ, ನಾನು ಅದನ್ನ ಮಾಡ್ಲೇಬೇಕು. ಅಲ್ಲೇಲೂಯಾ. ಅಲ್ಲೇಲೂಯಾ. ಆ ತರ ಇರುವಂತ ನಮಗೆ ರಕ್ಷಣೆ ಸಿಗುತ್ತಾ? ರಕ್ಷಣೆ ಅವರಿಗೆ ಒಂದು ಸಂಕಟವಾದ ಪರಿಸ್ಥಿತಿ. ಅಲ್ಲೇಲೂಯಾ. ಅಲ್ಲೇಲೂಯಾ. ರಕ್ಷಣೆ ಓದೋಣ. ಲೂಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 14ನೇ ವಾಕ್ಯ. ನಾವು ಏನು ಮಾಡಬೇಕು ಎಂದು ಯೋಹಾನನನ್ನು ಕೇಳಿದಾಗ ಅವನು ಅವರಿಗೆ ಯಾರನ್ನಾದರೂ ಬೆದರಿಸಬೇಡಿರಿ, ಯಾರ ಮೇಲಾದರೂ ಸುಳ್ಳು ದೂರು ತಂದು ದುಡ್ಡು ಕಸ್ಕೊಳ್ಬೇಡಿ, ನಿಮ್ಮ ಸಂಬಳದಲ್ಲಿ ತೃಪ್ತರಾಗಿರಿ. ಆಮೆನ್. ಹಲ್ಲೆಲೂಯಾ. ಯಾರನ್ನು ಸಂಕಟ ಪಡಿಸಬೇಡಿ. ಏನ್ ಮಾಡಬೇಡಿ? ಇದನ್ನ ಸೈನಿಕರು ಮಾಡಕ್ಕಾಗತ್ತಾ? ಈಗ ರಕ್ಷಣೆ ಬೇಕು. ಏನ್ ಮಾಡಬೇಕು? ಇದು ಯೋಹಾನನು ಸೈನಿಕರಿಗೆ ಹೇಳಿದಂತ ಸಂದೇಶ. ಹಲ್ಲೆಲೂಯಾ. ಯಾರಿಗೆ ಹೇಳಿದಂತ ಸಂದೇಶ? ಸೈನಿಕರಿಗೆ ಹೇಳಿದಂತ ಒಂದು ಉಪದೇಶ. ಹಲ್ಲೆಲೂಯಾ. ಯಾರನ್ನು ಸಂಕಟ ಪಡಿಸಬೇಡಿ. ಯಾರನ್ನ ಏನ್ ಮಾಡಬೇಡಿ? ಹಲ್ಲೆಲೂಯಾ. ಸಂಕಟ ಪಡಿಸಿದ್ದಾರೆ ಇನ್ನೊಬ್ರು. ನೀವು ರಕ್ಷಣೆ ಹೊಂದಬೇಕು ಅಂದ್ರೆ ಯಾರು ಸಂಕಟ
ಹಲ್ಲೆಲೂಯಾ. ಯಾರಿಗೂ ಕಷ್ಟ ಕಾರ್ಯಗಳನ್ನ ಕೊಡಬಾರದು, ಯಾರದನ್ನು ಕಸಿದುಕೊಳ್ಳಬಾರದು, ಕತ್ಕೋಬಾರದು, ಇನ್ನೊಬ್ಬರದನ್ನ ನಾವು ಆಸೆ ಪಡಬಾರದು, ಇನ್ನೊಬ್ಬರ ಸ್ಥಾನಗಳನ್ನ ನಾವು ಇಷ್ಟಪಡಬಾರದು. ಹಲ್ಲೆಲೂಯಾ. ಇನ್ನೊಬ್ಬರ ತಟ್ಟೆನ ನಾವು ನೋಡಬಾರದು. ಹಲ್ಲೆಲೂಯಾ. ಇನ್ನೊಬ್ಬರ ಅಲಂಕಾರನ ನಾವು ನೋಡಬಾರದು, ಇನ್ನೊಬ್ಬರ ಪಾಪನ ನಾವು ನೋಡಬಾರದು. ಹಲ್ಲೆಲೂಯಾ. ಅವನ್ನ ನಾವು ಸಂಕಟ ಪಡಿಸಬಾರದು. ಆಮೆನ್. ಹಲ್ಲೆಲೂಯಾ. ಮಗು ಇಲ್ಲದೆ ಇರೋ ನೋಡಿ ಬಂಜೆ ಅಂತ ಹೇಳಿ ಅವನ್ನ ಸಂಕಟ ಪಡಿಸಬಾರದು. ಹಲ್ಲೆಲೂಯಾ. ಗಂಜಿ ಕುಡಿಯೋ ನೋಡಿ ಅಯ್ಯಯ್ಯ ಗಂಜಿ ಕುಡಿತೀಯ ಅಂತ ಹೇಳಬಾರದು. ಆಮೆನ್. ರೋಗದಲ್ಲಿ ಇರೋವಾಗ ನೋಡಿ ಅಯ್ಯೋ ನಿನಗೆ ರೋಗ ಇದೆ ಹತ್ರ ಬರ್ಬೇಡ ನಾನು ಮೆತ್ಕೊಳ್ಳುತ್ತೆ ನೀನು ಹೇಳಬಾರ್ದು, ಅವನ್ನ ಸಂಕಟ ಪಡಿಸಬಾರ್ದು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿನಗಾಗಿ ಕೀಳಾಗಿರೋವನ್ನ ನೀನು ನೋಡಿ ಅವ್ರನ್ನ ವೇದನೆ ಪಡಿಸಬಾರ್ದು. ಹಲ್ಲೆಲೂಯಾ. ಏನ್ ಮಾಡಬಾರ್ದು? ಯಾಕೆ? ನೀವು ದೇವರ ಮಕ್ಕಳಾಗಿ ರಕ್ಷಿಸಲ್ಪಟ್ಟವರಾಗಿದ್ದೀರಾ. ಹಲ್ಲೆಲೂಯಾ. ರಕ್ಷಿಸಲ್ಪಟ್ಟವರು ಇನ್ನೊಬ್ಬರನ್ನ ಸಂಕಟ ಪಡಿಸಬಾರ್ದು. ಆಗ ಮಾತ್ರವೇ ನಿನ್ನಲ್ಲಿರುವ ರಕ್ಷಣೆ ನಿನ್ನನ್ನು ಕಾಪಾಡುತ್ತೆ. ಇವತ್ತು ಅನೇಕರು ರಕ್ಷಣೆ ಹೊಂದಿದ್ದೀರಾ, ಅದು ನಿಮ್ಮನ್ನ ಕಾಪಾಡ್ತಾ ಇಲ್ಲ. ಯಾಕಂದ್ರೆ ನೀವು ಅನೇಕರಿಗೆ ಒಂದು ಸಂಕಟವಾಗಿಯೇ ಇದ್ದೀರಾ. எப்படி இருக்கிறீங்க? ಹೇಗಿದ್ದೀರಾ? ಅವರಿಗೆ ಅಡ್ಡಗೋಡೆಯಾಗಿ ನಿಂತಿದ್ದೀರಾ. ಅವರ ಆಶೀರ್ವಾದಕ್ಕೆ ನೀವು ಅಡ್ಡಗೋಡೆ, ಅವರ ಬಿಡುಗಡೆಗೆ ನೀವು ಅಡ್ಡಗೋಡೆ, ಅವರು ಹೊಂದಿಕೊಳ್ಳುವಂತ ಅದ್ಭುತಗಳಿಗೆ ನೀವು ಅಡ್ಡಗೋಡೆಯಾಗಿ ನಿಂತಿದ್ದೀರಾ. ಯಾಕಂದ್ರೆ ನಿಮ್ಮನ್ನು ಹೆಚ್ಚಿಸಿಕೊಳ್ಳೋದ್ರಿಂದ ಅವರು ಅನೇಕ ಸಮಯದಲ್ಲಿ ಸಂಕಟ ಪಡಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸು ಸ್ವಾಮಿ ಯಾರನ್ನೂ ಸಂಕಟ ಪಡಿಸಲಿಲ್ಲ. ಯಾರನ್ನ ಸಂಕಟ ಪಡಿಸ್ತಿದ್ರಾ? ಯಾರನ್ನ ಸಂಕಟ ಪಡಿಸ್ತೀರಾ? ಕುಷ್ಠರೋಗಿನ ಹೋಗಿ ಮುಟ್ಟಿದ್ರು. ಹಲ್ಲೆಲೂಯಾ. ಆತನು ಅವನು ನೋಡಿ ಆತನ ಮುಟ್ತಾರೆ ಅಂತ ನೋಡಿ ಆತನ ನ್ಯಾಚ್ಕೊಂಡ. ಹಲ್ಲೆಲೂಯಾ. ಆತನ ಮೈ ಜುಮ್ಮನಿಸಿತು. ಆತನ ದೇವರು ನೋಡಿಲ್ಲ, ಅವನ ಕೀಳಾದ ಮನಪಾನ್ಮೆಯನ್ನು ನೋಡಿ ಮೇಲಾದ ದೇವರು ಕೆಳಗಿಳಿದು ಬಂದರು. ಕೈ ತಡೆಗಂತ ನಾವು ಮಹಿಮೆ ಪಡಿಸಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸಂಕಟಗಳಲ್ಲಿ ಆಮೆನ್ ನಾವು ಅನೇಕರನ್ನ ಸಂಕಟ ಪಡಿಸ್ತೀವಿ. ಏನ್ ಮಾಡ್ತೀವಿ? ತಮಿಳವರೆಲ್ಲ ಕೊಂಗು, ಹಲ್ಲೆಲೂಯಾ. ಹಲ್ಲೆಲೂಯಾ. ತೆಲುಗುವರೆಲ್ಲ ಯಾರು ಬಿಜೆಪಿಗೆ ಸೇರ್ಬೋದು. ತೆಲುಗುವರೆಲ್ಲ ಬಿಜೆಪಿಗೆ ಸೇರ್ಬೋದು. ಆಮೇಲೆ ಈ ಕೇರಳದವರೆಲ್ಲ ಟೀ ಹಾಕೋರು ಸರಿ ಇಲ್ಲ. ಯಾರೆಲ್ಲ ಈ ಕೇರಳದವರೆಲ್ಲ ಟೀ ಹಾಕೋರು ಸರಿ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ತಮಿಳವರು ಕೊಂಗರು, ಆಮೇಲೆ ತೆಲುಗು ಬಿಜೆಪಿಗೆ ಸೇರಿದವರು, ಕೇರಳದವರು ಟೀ ಹಾಕೋರು. ಏನ್ ಹಾಕೋರು? ಇನ್ನೊಂದು ಭಾಷೆ ಯಾವ್ದಾದ್ರು ಇದೆಯಾ? ಕನ್ನಡ ಬರೀ ಮುದ್ದೆ ಬೇಡಪ್ಪ ಸರಿ. ಹಿಂದಿಯವರು ಅಯ್ಯೋ ಬರೀ ರೊಟ್ಟಿ ಸಾಯ್ತಾರೆ ಸರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ತರ ಒಬ್ಬರನ್ನೊಬ್ರು ಬುದ್ಕೊಂಡಿದ್ರೆ ಆಮೇಲೆ ಯಾವಾಗ ತಾನೇ ನಿಮ್ಮ ಸಂಕಟ ನೀವು ಮನುಷ್ಯರಾಗಿ ಒಬ್ಬೊಬ್ಬರನ್ನ ಭವಿಸುವಾಗ ಆಮೆನ್. ಹಲ್ಲೆಲೂಯಾ. ನಾಳೆ ದಿನ ದೇವರು ನಿಮ್ಮನ್ನ ಕೃಪೆ ಮಾಡಿ ನಿಮ್ಮನ್ನ ರಕ್ಷಿಸ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾವ ಹೆಸರನ್ನು ನೋಡ್ಬೇಕಾದ್ರೆ ನಿಮಗಿಂತ ಕೀಳಾದ ಜನನ ನೋಡ್ಬೇಕಾದ್ರೆ ಸಂಕಟ ಪಡಿಸ್ಬೇಡಿ. ಏನ್ ಮಾಡ್ಬೇಡಿ? ಇದನ್ನು ಯೋಹಾನ ಹೇಳಿದ್ರು. ಯಾರು ಹೇಳಿದ್ರು? ಸೈನಿಕರಿಗೆ ಯೋಹಾನ. ನಿಮಗಿರೋದ್ರಲ್ಲಿ ತೃಪ್ತರಾಗಿರಿ. ನಿಮಗೆ 2 ಇದ್ರೆ ಒಂದನ್ನು ಕೊಡಿ. ಹಲ್ಲೆಲೂಯಾ. 2 ಬಟ್ಟೆ ಇದ್ದವನು ಒಂದನ್ನು ಕೊಡಲಿ. ಆಹಾರ ಇರುವವನು ಆಹಾರವನ್ನು ಹಂಚಿಕೊಡಲಿ. ಹಲ್ಲೆಲೂಯಾ. ಇಲ್ಲದೆ ಇರುವವನಿಗೆ ದಾರಿ ತೋರಿ. ಆಮೆನ್. ಯೇಸು ಸ್ವಾಮಿ ಹೇಳಿಕೊಟ್ಟಿದ್ದು, ಯೋಹಾನ ಹೇಳಿಕೊಟ್ಟಿದ್ದು ದೇವರ ಮಕ್ಕಳಾಗಿರೋ ನಮಗೆ ಇನ್ನೊಬ್ಬರಿಗೆ ಸಂಕಟವಾಗಿರಬಾರ್ದು. ಜನ ಇದೆ ಇವಾಗ ಸೈತಾನ್ ಹೆಂಗಿದೆ ಅಂತ ನಿಮ್ಗೆ ಹೇಳಿದ್ರೆ ಅರ್ಥ ಮಾಡ್ಕೊತೀರ. சும்மா சொல்றேன். ஹல்லேலூயா. இங்க எழுதிரி. ஆமென். ಕಾಲ್ ಬಂದು ಸುಬ್ರಾ ಸಿಸ್ಟರ್ ಮನೆಗೆ ಬಂದ್ಬಿಟ್ಟಿದ್ವಿ. ಹಲ್ಲೆಲೂಯಾ. ಇವ್ರನ್ನೇ ಎಕ್ಸ್ಪೆರಿಮೆಂಟ್ಗೆ ತಗೋಬೇಕು. ಯಾರನ್ನ? ಇವ್ರನ್ನೇ ಎಕ್ಸ್ಪೆರಿಮೆಂಟ್ಗೆ ತಗೋಬೇಕು. ಹಲ್ಲೆಲೂಯಾ. ಕಾಲ್ ಬಂದವರಿಗೆ ಆಮೆನ್ ಸುಬ್ರಾ ಸಿಸ್ಟರ್ ಮಾಡೋದು ಇಷ್ಟ ಇಲ್ಲ. ಹಲ್ಲೆಲೂಯಾ. ಈಗ ಸುಬ್ರಾ ಸಿಸ್ಟರ್ ಏನ್ ಮಾಡ್ಬೇಕು? ಕಾಲ್ ಬಂದ ನಿಜವಾಗ್ಲೂ ನನಗೆ ಮಾಡೋದು ಇಷ್ಟ ಇಲ್ಲ ಅಂತ ತಿದ್ಕೋಬೇಕು. ಏನ್ ಮಾಡ್ಬೇಕು? ಇವಾಗ ಅದನ್ನೇ ವೇಷ ಹಾಕಿ ಹೇಳ್ತಾರೆ ಅವ್ರ ಹತ್ರ. ಹೆಂಗೆ ನಾನು ಇದು ಮಾಡ್ತೀನಿ ಅಂತ ನಿಮ್ಗೆ ನನ್ನ ಮೇಲೆ ಇಷ್ಟ ಇಲ್ಲ ಏನು ನಮ್ಗೆ ಪಾಲ್ಗೊಳ್ಳ ಮರ್ತ್ಬಿಟ್ಟು ಹಂಗೆ ಪ್ರೀತಿ ತೋರ್ಬೇಕು ಅಂತ ಅವ್ರ ಆಸೆ. ಆದ್ರೆ ಅವಳು ಒಳಗಡೆ ಇರೋದನ್ನ ಹೋಗ್ಬಾರ್ದು. ಹಂಗೆ ಇದೇ ಇವತ್ತು ಎಲ್ಲ ಕಡೆಯಲ್ಲೂ ತುಂಬಿಕೊಂಡಿದೆ. ಅರ್ಥ ಆಯ್ತಾ ನಾನು ಹೇಳೋದು? ಪೇ ಹೆಂಗರಿಗೆ ಗೊತ್ತಿಲ್ಲ. ದೆವ್ವ ಎಲ್ಲಿದೆ? ಎಲ್ಲಿ? ನಮ್ಮಲ್ಲಿ ಅಂತ ಹೇಳ್ಬೇಡಿ.
ಅಲ್ಲೆಲೂಯಾ. ಇಷ್ಟ ಇಲ್ಲ, ಕಿತ್ಕೊಂಡು ನಡಿಬೇಕು ಅನ್ನೋ ಭಾವನೆ ನಮ್ಮನ್ನು ಬಿಟ್ಟು ಹೋಯ್ತು. ಇಪ್ಪ ಅಪ್ಪಡಿಯೇ ವೇಷವೋ ಮಾಯಮ್ಮನೂ ಅವ್ರ ಹತ್ರನೇ ನೈಸಾಗಿ ಮಾತಾಡ್ಬೇಕಾದ್ರೆ அலேலூயா அலேலூயா. உடனே பால்புதர் மனவரிச்சையா மனைவி எங்க போவா, நேர்த்தி வேற எல்லாம் ಹೋಗ್ತಾರೆ. அங்கே அப்படியே மனமெருகி அப்படியே என்ன இது பேய் உள்ளவே இருக்கு, பேய் சாகல ಕಡೆ ತನಕ. ಅಲೇಲೂಯಾ. ಇನ್ನೊಬ್ಬರಿಗೆ ಇಕ್ಕಟ್ಟಾಗಿಯೇ ಬಾಳ್ತೀವಿ, ಮನನ್ ತಿರುಂಬಾದ ದಿನ ಕರೆಕ್ಟ್ ಆಗಿ ಅಡ್ಡಗೊಡೆಯಾಗಿದ್ದೀರಾ. ಅಲೇಲೂಯಾ. ಸಂಕಟವಾಗಿ ಒಬ್ಬರಿಗೊಬ್ಬರು ಸಂಕಟವಾಗಿ. ಅಲೇಲೂಯಾ. ಆದರೆ ಯೇಸು ಕ್ರಿಸ್ತರು ಹೇಳಿದ್ರು, ಆಮೆನ್, ಇದು ಯೋಹಾನ ಹೇಳಿದ ಸಂಕಟ. ಅಲೇಲೂಯಾ. ಈ ಸಂಕಟದಲ್ಲಿ ನಾವು ದೆವ್ವಗಳನ್ನು ಬೇರೆ ಸೇರಿಸ್ಕೊಂಡಿದ್ದೀವಿ. ಏನ್ ಸೇರಿಸ್ಕೊಂಡಿದ್ದೀವಿ? ಹೌದಾನೆ? ಅವತ್ತಾದ್ರೂ ನಿಮ್ಮ ಮನೆ ಮನಸ್ಸು ಬಿಚ್ಚಿ ನಿಮ್ಮ ಮನೆಯಲ್ಲಿ ಮಾತಾಡಿದ್ಯಾ? ನಿಮ್ಮ ಮನೆಯಲ್ಲಿ ಯಾವತ್ತಾದ್ರೂ ಆನಂದ ಸಂತೋಷ ತುಂಬಿಕೊಂಡಿದ್ಯಾ? ಹೋಯ್ತು ಅದಲ್ಲ. ಏನಾಯ್ತು? ಯಾಕಂದ್ರೆ ಒಳಗಡೆ ದೆವ್ವ ಇದೆ. ಇನ್ನೊಬ್ಬರಿಗೆ ಹೆಂಗಾದ್ರೂ ಮಾಲಿಶ್ ಮಾಡಿ ತಲೆಗೆ ಎಣ್ಣೆ ಸವರಿಗೆ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ. ನೀನು ಗಂಡನಾಗಿರು, ಹೆಂಡತಿ ಆಗಿರು, ಅಣ್ಣನಾಗಿರು, ಮಕ್ಕಳಾಗಿರು, ಅನ್ನೋದಿತ್ತೆ ಯಾರಾಗಿರು, ಏನು ಯಾರಾಗಿರು ಸಾರಿ ಏನಾದ್ರು ಅವ್ರಿಗೆ ಏನಾದ್ರು ನಾನು ಹೇಳ್ದಲ್ಲ, ನಿಮ್ಗೆ ಯಾವಾಗಲೂ ಮಾಡಿದ ಕೆಲಸ ಇಟ್ಕೊಂಡಿಲ್ಲ. ಅವ್ರಿಗೆ ಹೇಳ್ಬಿತ್ತು, ಪಾಪ ಮನೆ ಬರ್ಬಿಟ್ರು ಅವ್ರು ಅಷ್ಟೇ. ಅಲ್ಲೆಲೂಯಾ. ಅವ್ರಿಗೆ ಅಂತಾರೆ ಇಬ್ಬರಿಗೂ ಬೇರೆ ಬೇರೆ ಸೇರಿ ಹೇಳ್ತೀನಿ. ಅಲ್ಲೆಲೂಯಾ. ಉದಾಹರಣೆ. ಆಮೇಲೆ ಇಂಥ ಸಂಕಟಗಳಲ್ಲಿ ನಾವಿದ್ದೀವಿ. ಅಲ್ಲೆಲೂಯಾ. ಈ ಒಂದು ಕಾಟ ಆಮೇಲೆ ಈಗ ದೇಶವನ್ನು ತುಂಬಿಕೊಂಡಿದೆ. ಏನ್ ತುಂಬಿಕೊಂಡಿದೆ? ಇವಾಗ ನಿಮ್ಮ ಮನೇಲಿ ಸ್ಟಾರ್ಟ್ ಆಯ್ತಲ್ಲ, ಈ ಮನೇಲಿ ವೇಷ ಹಾಕಿದ್ರಲ್ಲ, ಇವಾಗ ಇದೇನಾಯ್ತು? ಇಡೀ ದೇಶನ ಹಾಕೊಂಡು. ಅಲ್ಲೆಲೂಯಾ. ಅಲ್ಲೆಲೂಯಾ. ಪಶ್ಚಾತ್ತಾಪ ಪಡಲಿಕ್ಕೆ ಮನಸ್ಸಿಲ್ಲ. ಪಶ್ಚಾತ್ತಾಪ ಪಡಕ್ಕೆ ಅಲ್ಲಿಂದ ಅಲ್ಲಿಗೆ ಪಶ್ಚಾತ್ತಾಪ ಪಟ್ಟು ಅದನ್ನ ತಗ್ಗಿಸಿ ಅದನ್ನ ದೂರ ಎತ್ತಿ ಬಿಸಾಕ್ಬಿಟ್ಟು ಆಮೇಲೆ ಅಲ್ಲೆಲೂಯಾ ನಾರ್ಮಲ್ ಆಗಿ ಲೀಡ್ ಮಾಡಕ್ಕೆ ಇವತ್ತು ದೇಶದಲ್ಲಿ ಯಾರಿಗೂ ಗೊತ್ತಿಲ್ಲ. ಇದು ದೇಶನ ತುಂಬಿಕೊಂಡ್ಬಿಡ್ತು. ಅಲ್ಲೆಲೂಯಾ. ಇದು ರಾಜಕೀಯ ಜನರ ಮಧ್ಯದಲ್ಲಿ ತುಂಬಿಕೊಂಡ್ಬಿಡ್ತು. ಇದು ರಾಜ್ಯಗಳಿಗೆ ಹಬ್ಕೊಂಡ್ಬಿಡ್ತು. ಅಲ್ಲೆಲೂಯಾ. ಈ ದೆವ್ವ, ಈ ಕೀಟಾಣು, ಆಮೇಲೆ ಈ ಅಂಟು ಎಲ್ಲಾ ಕಡೆಗಳಲ್ಲಿ ತುಂಬಿಡ್ತು. ಅಲ್ಲೆಲೂಯಾ. ಅದಕ್ಕೆ ಯೇಸು ಹೇಳಿದ್ರು, ಸಂಕಟವಾದ ದಿನಗಳು ಬರುತ್ತೆ. ಏನ್ ದಿನಗಳು ಬರುತ್ತೆ? ಅದೇ ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ 23ರಿಂದ 25. ಬೇಗ ಹೋಗೋಣ. ಯೋಹಾನ ಹೇಳಿದ ಸಂಕಟ ಈಗ ಗೊತ್ತಾಯ್ತು. ಇವಾಗ ಮನೆಯಲ್ಲಿ ಸ್ಟಾರ್ಟ್ ಆಗಿದ್ದು, ಆಮೇಲೆ ನಿಮ್ಮಲ್ಲಿ ಸ್ಟಾರ್ಟ್ ಆಗಿದ್ದು. ಎಲ್ಲಿ ಗಂಟ ಹೋಗಿದೆ ನೀವು? ಎಷ್ಟು ನೋಡಿ, ಆ ದಿನಗಳಲ್ಲಿ ಬಸ್ಸೂರಿಯರಿಗೂ ಮೊಲೆ ಕೂಸಿರುವ ಹೆಂಗಸರಿಗೂ ಆಗುವ ಕಷ್ಟವನ್ನು ಏನು ಹೇಳಲಿ? ಈ ಸೀಮೆಯ ಮೇಲೆ ಮಹಾ ವಿಪತ್ತು ಈ ಜನರಿಗೆ ಉಗ್ರ ದಂಡನೆಯೂ ಆಗುವುದು. ಅವರು ಕತ್ತಿಯ ಬಾಯಿಗೆ ಬೀಳುವರು. ಅವರನ್ನು ಅನ್ಯ ದೇಶಗಳಿಗೆಲ್ಲ ಸೆರೆ ಹಿಡಿದುಕೊಂಡು ಹೋಗುವರು. ಅನ್ಯ ದೇಶದವರ ಸಮಯಗಳು ಪೂರೈಸುವ ತನಕ ಯೆರೂಸಲೇಮ್ ಪಟ್ಟಣವು ಅನ್ಯ ದೇಶದವರಿಂದ ತುಳಿದಾಡಲ್ಪಡುತ್ತಿರುವುದು. ಹಲ್ಲೆಲೂಯಾ. ಜೋರಾಗಿ ಹಲ್ಲೆಲೂಯಾ. ಹಲ್ಲೆಲೂಯಾ. ಅನ್ಯ ಜನರ ಕೈಗಳಲ್ಲಿ ಯೆರೂಸಲೇಮ್ ಪಟ್ಟಣ ತುಳಿದಾಡಲ್ಪಡುವುದು. ಆಮೇಲೆ ಇದು ಸಂಕಟವಾದ ದಿನ, ಕಷ್ಟಕರವಾದ ದಿನ. ಹಲ್ಲೆಲೂಯಾ. 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 ಜೋರಾಗಿ ಹಲ್ಲೆಲೂಯಾ. ನೋಡಿ, ಅಮೆರಿಕಾದಲ್ಲಿ ಇರುವಂತವರು ಯಾರು? ನಮ್ಮ ಟ್ರಂಪ್. ಆಮೇಲೆ ಹಲ್ಲೆಲೂಯಾ. ಎಲ್ಲಿದ್ದಾರೆ ಅವರು? ಅಮೆರಿಕಾ, ವಾಷಿಂಗ್ಟನ್, ಅಮೆರಿಕಾ, ನ್ಯೂಯಾರ್ಕ್. ಆಮೇಲೆ ಈ ಅಮೆರಿಕಾ ನ್ಯೂಯಾರ್ಕ್ ಇಂದ ಯೆರೂಸಲೇಮಿಗೆ ಆಮೇಲೆ ಎಷ್ಟು ದೂರ ಅಂದ್ರೆ 1 ವಾರ ಪಯಣ. ಎಷ್ಟು ವಾರ? ಇಲ್ಲ, 3 ದಿನ ಪಯಣ. ಎಷ್ಟು ದಿನ ಪಯಣ? 3 ದಿನ ಪಯಣ. ಹಲ್ಲೆಲೂಯಾ. ಈ ಇಸ್ರೇಲ್ಗೆ ಯೆರೂಸಲೇಮ್ ಸೇರ್ಬೇಕಾಗಿತ್ತು. ಹಲ್ಲೆಲೂಯಾ. ಇಸ್ರೇಲ್ಗೆ ಯೆರೂಸಲೇಮ್ ಸೇರ್ಬೇಕಾಯ್ತು. ಹಲ್ಲೆಲೂಯಾ. ಅಂದ್ರೆ ಸ್ವಲ್ಪ ಹೇಳ್ತೀನಿ, ನ್ಯೂಸ್ ಕೇಳ್ಕೊಳ್ಳಿ. ಹಲ್ಲೆಲೂಯಾ. ಜೂಯಿಸರು, ಯೂದರು ಯೆರೂಸಲೇಮನ್ನು ಆಳ್ಬೇಕಾಯ್ತು. ಯಾರು ಆಳ್ಬೇಕಾಯ್ತು? ಯೂದರು ಯೆರೂಸಲೇಮನ್ನು ಆಳ್ಬೇಕಾಯ್ತು. ಹಲ್ಲೆಲೂಯಾ. ಯೂದರ ಕೈಯಿಂದ ಯೆರೂಸಲೇಮ್ ಕೈ ಬಿಟ್ಟಲ್ಪಡ್ತು. ಹಲ್ಲೆಲೂಯಾ. ಈಗ ಟ್ರಂಪ್ ಏನ್ ಮಾಡಿದ್ರು? ಅಮೆರಿಕಾದ
ಈ ವರ್ಷ ಸ್ಟಾರ್ಟಿಂಗ್ ಅಲ್ಲಿ 2019 ಲಾಸ್ಟ್ ಅಲ್ಲಿ ನಮ್ಮ ದೇಶದಲ್ಲಿ ಒಂದು ನ್ಯೂಸ್ ಬಂತು. ಏನಂದ್ರೆ ಯೆರೂಸಲೇಮ್ ಅನ್ನು ಸಹ ಅಮೆರಿಕ ದೇಶನೇ ಆಳ್ವಿಕೆ ಮಾಡುತ್ತೆ. ಹಲ್ಲೆಲೂಯಾ. ಅವರು ವಶವಾಗಿ ಮಾರ್ಪಡಿತು. ಆಮೆನ್. ಹಲ್ಲೆಲೂಯಾ. ಅಂದ್ರೆ ಆಂಟಿ ಕ್ರೈಸ್ಟ್ ಬಂದು ಕುತ್ಕೊಳ್ಳೋದಕ್ಕೆ ಯೆರೂಸಲೇಮ್ಗೆ, ಆಮೆನ್, ಯಾರು ಕುತ್ಕೊಳ್ಳೋಕೆ? ಆಂಟಿ ಕ್ರೈಸ್ಟ್ ಯೆರೂಸಲೇಮ್ ಅಲ್ಲಿ ಕುತ್ಕೊಳ್ಳೋದಕ್ಕೆ, ಆಮೆನ್, ಅಮೆರಿಕ ಅದನ್ನ ಟೇಕ್ ಓವರ್ ಮಾಡ್ತು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಈಗ ಯೆರೂಸಲೇಮ್ ತುಳಿದಾಡಲ್ಪಡ್ತಾ ಇದೆ. ಏನ್ ಪಡ್ತಾ ಇದೆ? ಯೆರೂಸಲೇಮ್ ತುಳಿದಾಡಲ್ಪಡ್ತಾ ಇದೆ. ಹಲ್ಲೆಲೂಯಾ. ಯೆರೂಸಲೇಮ್ ಅಲ್ಲಿ ಸಾಲಮೋನ್ ಕಟ್ಟಿದ ದೊಡ್ಡ ಆಲಯ, ಆಮೆನ್, ಯೆರೂಸಲೇಮ್ ಆಲಯ ಬಿದ್ದೋಯ್ತು. ಆಮೆನ್. ಬಿದ್ದೋದ್ಮೇಲೆ ಹಲವಾರು ವರ್ಷಗಳು ಆ ಫೌಂಡೇಶನ್ ಸಹ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಇಸ್ಲಾಮಿಯರು ಅದರ ಪಕ್ಕದಲ್ಲಿ ದೊಡ್ಡ ಮಸೂದಿನ ಕಟ್ಬಿಟ್ರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇದರ ಗೊತ್ತಾ ನಿಮಗೆ? ಇಸ್ಲಾಮಿಯರು ದೊಡ್ಡ ಮಸೂದಿನ ಅದ್ರ ಪಕ್ಕದಲ್ಲಿ ಕಟ್ಬಿಟ್ರು. ಆಮೇಲೆ ಆದ್ರಿಂದ ರಿಸರ್ಚ್ ಮಾಡೋರು ಸಾಲಮೋನ್ ಮಾಡಿದಂತ ಅಸ್ಥಿವಾರನ ರಿಸರ್ಚ್ ಮಾಡಿ ಹುಡುಕಿದ್ರು. ಆಮೇಲೆ ಹುಡುಕಿದಾಗ ಕೆಲವು ವರ್ಷಗಳ ಹಿಂದೆ ಅದನ್ನ ಕಂಡಿಡಿದ್ರು. ಏನಂದ್ರೆ ಇಸ್ಲಾಮಿಯರು ಅದ್ರ ಮೇಲೆ ಕಟ್ಟಲಿಲ್ಲ, ಅದ್ರ ಪಕ್ಕದಲ್ಲಿನೇ, ಅಸ್ಥಿವಾರ ಪಕ್ಕದಲ್ಲಿನೇ ಅದನ್ನ ಕಟ್ಟಿದ್ದಾರೆ. ಹಲ್ಲೆಲೂಯಾ. ಇವಾಗ ಅದನ್ನ ಕಂಡಿಡಿದ ಮೇಲೆ ಯೆರೂಸಲೇಮ್ ಮತ್ತೆ ಕಟ್ಟಲ್ಪಡ್ತಾ ಇದೆ. ಯೆರೂಸಲೇಮ್ ಏನ್ ಮಾಡ್ತಾ ಇದೆ? ಮತ್ತೆ ಯೆರೂಸಲೇಮ್ ಆಲಯ ಕಟ್ಟಲ್ಪಡ್ತದೆ. ಯೆರೂಸಲೇಮ್ ಆಲಯ ಹಲವಾರು ಸಾರಿ ಬಿದ್ದೋಯ್ತು. ಹಲ್ಲೆಲೂಯಾ. ಆದ್ರೆ ಈಗ ಯೆರೂಸಲೇಮ್ ಆಲಯ ಅಲ್ಲಿ ಕಟ್ಟಲ್ಪಡ್ತಾ ಇದೆ. ಹಲ್ಲೆಲೂಯಾ. ಯಾತಕ್ಕಾಗಿ ಇವಾಗ ಅದು ಕಟ್ಟಲ್ಪಡ್ತಾ ಇದೆ ಗೊತ್ತಾ? ಯಾರಿಗಾದ್ರೂ? ಆಂಟಿ ಕ್ರೈಸ್ಟ್ ಬಂದು ಅಲ್ಲಿ ಕುತ್ಕೊಳ್ಳೋಕೆ ಕಟ್ಟಲ್ಪಡ್ತಾರೆ. ಹಲ್ಲೆಲೂಯಾ. ಅಷ್ಟು ಘೋರ ವೇದನೆ. ಆಮೇಲೆ ಈಗ ಅದು ತುಳಿದಾಡಲ್ಪಡಬೇಕಾದ್ರೆ, ಹಲ್ಲೆಲೂಯಾ, ಹಲ್ಲೆಲೂಯಾ, ಈಗಾಗಲೇ ನಮ್ಮ ರೋಮ ರಾಜ್ಯ ಏನ್ ಮಾಡ್ತಾ ಇದೆ? ನಮ್ಮ ರೋಮ ರಾಜ್ಯ ಭಾರ ಏನ್ ಮಾಡ್ತಾ ಇದೆ ಅಂದ್ರೆ ಕ್ರೈಸ್ತರಿಗೆ ಸಹಾಯ ಮಾಡ್ತಾ ಇಲ್ಲ. ಏನ್ ಮಾಡ್ತಾ ಇಲ್ಲ? ರೋಮ ರಾಜ್ಯ ಬಿಟ್ಬಿಡಿ, ನಮ್ಮ ಬಿಷಪ್ಗಳನ್ನು ನೋಡಿ, ನಮ್ಮ ಪೋಪ್ಗಳನ್ನು ನೋಡಿ, ಹಲ್ಲೆಲೂಯಾ, ಸಡನ್ ಆಗಿ ಇವಾಗ ಇವ್ರು ಬಂದು ಒಂದ್ ಕಡೆ ಸೇವೆ ಮಾಡಿ ಒಂದ್ ಕಡೆ ಘೋರವಾಗಿ ಸಿಗಾಕೊಂಡ್ಬಿಟ್ರು. ಆಮೇಲೆ ಇವ್ರಿಗೆ ಸಪೋರ್ಟ್ ಮಾಡಕ್ಕೆ ಯಾವ ಡಿನಾಮಿನೇಷನ್ ಮುಂದೆ ಹೋಗಲ್ಲ. ಇವರು ನಮ್ಗೆ ಸೇರಿದವರಲ್ಲ. ಏನ್ ಮಾಡ್ಬಿಟ್ರು? ಅವ್ರನ್ನ ಹಂಗೆ ಕಟ್ ಮಾಡಿ ಅಲ್ಲೇ ಅವರು ಸಾಯ್ಬೇಕು. ಹಲ್ಲೆಲೂಯಾ. ದೇವರ ಮಕ್ಕಳಲ್ಲಿ ತುಳಿದಾಟ ಪ್ರಾರಂಭವಾಗಿದೆ. ಸಂಕಟದ ದಿನಗಳು, ಗರ್ಭಸ್ತ್ರೀಗಳಿಗೂ ಮೊಲೆಕೋಸುಗಳಿಗೂ ಘೋರ ಅಂಧಕಾರದ ದಿನಗಳು ಎಲ್ಲಿಂದ ಸ್ಟಾರ್ಟ್ ಆಯ್ತು? ಮನೆಯಿಂದ. ಎಲ್ಲಿಂದ? ಪಾಪನ ಅರಿಕೆ ಮಾಡದೆ ದೇವ ಸಮ್ಮುಖದಲ್ಲಿ ಒಪ್ಪಿಸಿಕೊಡದೆ. ಹಲ್ಲೆಲೂಯಾ. ಬೆಳಗ್ಗೆ ನಾನು ವಾಕ್ಯ ಕಳಿಸಿದ್ದೆ ಯೆರೆಮೀಯ 6ನೇ ಅಧ್ಯಾಯದಲ್ಲಿ. ಹಲ್ಲೆಲೂಯಾ. ಯೆರೆಮೀಯ ಜನ ಓದಿದ್ರೆ ನನಗೆ ಗೊತ್ತಿಲ್ಲ. ಆಮೇಲೆ ಅದ್ರಲ್ಲಿ ಕಡೆಯ ವಾಕ್ಯ 2 ವಾಕ್ಯ ಓದಿ ಬೇಗ. ಕಡೆಯ 2 ವಾಕ್ಯ ಯೆರೆಮೀಯ 6ನೇ ಅಧ್ಯಾಯ ಕಡೆಯ 2 ವಾಕ್ಯ. ಸೀಸವು ಗುರಿಯಿಂದ ಸುಟ್ಟು ಹೋಗುತ್ತದೆ. ಅಕ್ಕಸಾಲಿಗನು ಎಷ್ಟು ಶೋಧಿಸಿದರೂ ನಿಷ್ಪ್ರಯೋಜನ. ಕಲ್ಮಶವು ತೆಗೆಯಲ್ಪಡುವುದಿಲ್ಲ. ಯೆಹೋವನಾದ ನಾನು ಇವರನ್ನು ನೂಕಿ ಬಿಟ್ಟದ್ದರಿಂದ ಕಂದು ಬೆಳ್ಳಿ ಎನಿಸಿಕೊಳ್ಳುವರು ಎಂದು ಹೇಳಿದ್ದಾನೆ. ಇವರನ್ನ ಚಿನ್ನ ಅಂತ ಹೇಳಿ ನಾನು ಪುಟಕ್ಕೆ ಹಾಕಿದೆ, ಬೆಳ್ಳಿ ಅಂತ ಹೇಳಿ ಪುಟಕ್ಕೆ ಹಾಕಿದೆ. ಹಲ್ಲೆಲೂಯಾ. ಆದ್ರೆ ಎಷ್ಟೋ ಇವರನ್ನ ಸುಟ್ಟಿ ಬಾಧೆ ಪಡಿಸಿದರು. ಇವರು ಕಲ್ಲು ಬೆಳ್ಳಿನೇ, ಇವರು ನನ್ನವರಲ್ಲ. ಎಂತ ದಿನಗಳು ಬರ್ತಾ ಇದೆ? ಸಂಕಟ ಎಂತ ದಿನ ಬರ್ತಾ ಇದೆ? ಕೇಡು ನಿಮಗೆ ಸಂಭವಿಸಲಿಕ್ಕೆ ಬರ್ತಾ ಇದೆ. ಹಲ್ಲೆಲೂಯಾ. 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 ಕೇಡು ನಿಮ್ಮನ್ನು ಆವರಿಸಿಕೊಂಡಿದೆ. ಆಮೆನ್. ಹಲ್ಲೆಲೂಯಾ. ಹೇಳಿದೆ ಮೊನ್ನೆ ಸಿಸ್ಟರ್ ಮನೆಗೆ ಬಂದಾಗ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಗೆಲ್ಲಬೇಕು ಅಂದ್ರೆ ನಮ್ಮ ಮಾಂಸದ ಕ್ರಿಯೆಗಳನ್ನ ನಾವು ಅಳಿಸ್ಬೇಕು. ಏನ್ ಮಾಡ್ಬೇಕು? ಮಾಂಸಗಳ ಕಾರ್ಯಗಳ ಮೇಲೆ ಜಯ ತಗೊಳ್ಬೇಕು. ಹಲ್ಲೆಲೂಯಾ. ಆಗ ಮಾತ್ರ ಈ ಸಂಕಟ ದಿನದಿಂದ ನಾವು ಪಾರಾಗಲಿಕ್ಕೆ ಸಾಧ್ಯ. ಏನಕ್ಕೆ ಅದು ಬಿಡಕ್ಕಾಗತ್ತಾ? ಮಾಂಸದ ಕ್ರಿಯೆಗಳನ್ನ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಒಂದು ವಾರದಿಂದ ಎಷ್ಟು ಮಟ್ಟಿಗೆ ಒಳಗೆ ಇಳಿದೋಗ್ಬಿಟ್ಟಿದ್ದೀನಿ ಅಂದ್ರೆ ಅಷ್ಟು ಮಟ್ಟಿಗೆ ಒಳಗೆ ಇಳಿದೋಗ್ಬಿಟ್ಟಿದ್ದೀನಿ. ಅದನ್ನೇ ಹೇಳ್ಕೊತೀನಿ, ಎಲ್ಲ ಒಳ್ಳೆ. ಹಲ್ಲೆಲೂಯಾ. ಬಿಡೋ ದೂರ ಕೂಡ ಇರಂಗಿದ್ದೆ ಕಣ ಮೇಲೆ ಏರ್ಮನ ಏನಕ್ಕೆ ಬೆಲನಿಲ್ಲ. ಹಲ್ಲೆಲೂಯಾ. ಈಗ ಪರಿಶುದ್ಧ ಆತ್ಮ ನನಗೆ ಸಹಾಯ ಮಾಡಬೇಕು, ನಾ ವೇದನೆ ಅನುಭವಿಸ್ತಾ ಆಗಲು. ಹಲ್ಲೆಲೂಯಾ. ಯಾಕಂದ್ರೆ ಅಷ್ಟು ಮಟ್ಟಿಗೆ ನಾನು ನಡೆದಿದ್ದೀನಿ அப்படின்னு ನಾನು நினைக்கிறேன். புரியுதா?
ಅಲ್ಲೇಲೂಯಾ, ಅಲ್ಲೇಲೂಯಾ. ಫೈನಾನ್ಷಿಯಲಿ, ಹಣ ಕಾರ್ಯಗಳಲ್ಲಿ, ಶಾರೀರಿಕ ಕಾರ್ಯಗಳಲ್ಲಿ, ಅಲ್ಲೇಲೂಯಾ, ಸಮಾಜದಲ್ಲಿ, ಆಮೆನ್, ಆತ್ಮಿಕದಲ್ಲಿ, ಅಲ್ಲೇಲೂಯಾ, ಕರ್ತನ ಆಜ್ಞೆಗಳಲ್ಲಿ, ಅಲ್ಲೇಲೂಯಾ, ವಿಶ್ವಾಸದಲ್ಲಿ, ಪರಿಶುದ್ಧದಲ್ಲಿ, ಅಲ್ಲೇಲೂಯಾ, ಅಷ್ಟು ಮಟ್ಟಿಗೆ ಕೇಳಾಗಿ ಹಿಡಿದು ಬಿಟ್ಟಿದ್ದೀನಿ. ಏನ್ ಮಾಡ್ಬಿಟ್ಟಿದ್ದೀನಿ? ಮೇಲೆ ಹತ್ತಕ್ಕಂತ ಇವಾಗ ಹತ್ತಿದ್ರೇನೆ ನನಗೆ ಮರುಳು, ಹತ್ತಕ್ಕೋ ಬರ ಇಲ್ಲ. ಏನ್ ಮಾಡ್ಲಿ? ಏನಮ್ಮ ಪರಿಸ್ಥಿತಿ ಎಷ್ಟು ಸಂಕಟವಾದ ಪರಿಸ್ಥಿತಿ. ಅಲ್ಲೇಲೂಯಾ, ಎಷ್ಟು ಕಾಟ. ಅಲ್ಲೇಲೂಯಾ, ಹಿಡಿದು ಬಿಟ್ಟಿದ್ದೀನಿ, ಹತ್ತಕ್ಕೋ ಬರ ಇಲ್ಲ. ಆಮೇಲೆ ಕಷ್ಟಪಟ್ಟು ಹತ್ತಿರೇನು, ಎಲ್ಲಿಂದ ಕೆಳಗೆ ಬೀಳ್ತೀನೋ ನನಗೆ ಗೊತ್ತಿಲ್ಲ. ಆಮೇನ್, ಅಲ್ಲೇಲೂಯಾ, ಅಲ್ಲೇಲೂಯಾ. ಪರಿಸ್ಥಿತಿ ಘೋರ, ಅದನ್ನ ನಾನು ಗೆಲ್ಬೇಕು ಅನ್ನೋ ಆಸೆ ಎಷ್ಟರಿಗಿದೆ. ಗೆಲ್ಬೇಕು, ನಾನು ಇನ್ ಮಾಡ್ಬೇಕು. ಅಲ್ಲೇಲೂಯಾ, ಅಲ್ಲೇಲೂಯಾ. ಮನುಷ್ಯ ತನ್ನ ಸ್ವಂತ ಬಲದಲ್ಲಿ ಓಡೋದಕ್ಕಿಂತ ಆತ್ಮನ ಬಲದಲ್ಲಿ ಓಡೋರು ಹೆಚ್ಚು ಜನ. ಅಲ್ಲೇಲೂಯಾ. ತನ್ನಲ್ಲಿ ಇದ್ದಂತ ನಂಬಿಕೆನ ಕಳ್ಕೊಂಡು ಜಯಿಸಿದವರು ಬಹಳ ಜನ, ನಂಬಿಕೆ ಇಟ್ಕೊಂಡು ಸೋತವರು ತುಂಬಾ ಜನ. ಅಲ್ಲೇಲೂಯಾ. ಓ, ನನಗೆ ಕಾನ್ಫಿಡೆನ್ಸ್ ಏನು ಮಣ್ಣು, ಕಾನ್ಫಿಡೆನ್ಸ್. ಅಲ್ಲೇಲೂಯಾ, ಅಲ್ಲೇಲೂಯಾ. ಕಾನ್ಫಿಡೆನ್ಸ್ ನಿನ್ನ ಸುಯಬಲ ಏನು ಉಪಯೋಗ ಆಗಲ್ಲ. ಅಲ್ಲೇಲೂಯಾ. ಒಂದಕ್ಕೂ ಮದವಾದ ಮಾಮಿಸಂ, ಶರೀರ ಏನಕ್ಕೂ ಪ್ರಯೋಜನ. ಜ್ಞಾನೋಕ್ತಿಗಳಲ್ಲಿ ಒಂದು ವಾಕ್ಯ ಇದೆ, 25-28 ಬೇಗ ಹೋದ. ಆತ್ಮವನ್ನು ಸ್ವಾಧೀನ ಮಾಡಿಕೊಳ್ಳದವನು ಗೋಡೆ ಬಿದ್ದ ಆಳೂರಿಗೆ ಸಮಾನ. ಅಯ್ಯಯ್ಯೋ, ನಿನ್ನ ಶರೀರವನ್ನು, ನಿನ್ನ ಕಾರ್ಯಗಳನ್ನು ನಿನ್ನಲ್ಲಿ ನೀನು ಕಟ್ಟಾಕಿಕೊಳ್ಳದೆ ಹೋದರೆ, ಅಲ್ಲೇಲೂಯಾ, ಆಳು ಬಿದ್ದ ಗೋಡೆಗೆ ಸಮ. ಏನಕ್ಕೆ ಸಮ? ಏನು? ಎಷ್ಟು ಜನ ಗೋಡೆ ಆಗಿದೆ? ಆಳು ಬಿದ್ದ ಗೋಡೆ. ಏನು ಹಾಳಾಗಿದ್ದು, ನನ್ನನ್ನು ನನಗೆ ಜಯಿಸಕ್ಕೆ ಗೊತ್ತಿಲ್ಲ, ನನ್ನನ್ನು ಓವರ್ಕಮ್ ಮಾಡ್ಕೊಳ್ಳೋಕೆ ಗೊತ್ತಿಲ್ಲ, ನನ್ನಲ್ಲಿರೋದನ್ನ ನಾನು ಬಿಡೋದಕ್ಕೆ ನನಗೆ ಗೊತ್ತಿಲ್ಲ. ಅಲ್ಲೇಲೂಯಾ, ಅಲ್ಲೇಲೂಯಾ. ಪರಿದಾಪಂ ಪರಿದಾಪಂ ಪರಿದಾಪಂ. ಅಲ್ಲೇಲೂಯಾ. ಬೇರೆಯವರ ಮಧ್ಯದಲ್ಲಿ ಪರಿತಾಪವನ್ನು ತೋರಿಸಿ 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 ತೋರಿಸಿ, ಅಲ್ಲೇಲೂಯಾ, ನಮ್ಮಲ್ಲಿರೋದನ್ನ ನಾವು ಬಿಡ್ಲಿಲ್ಲ. ಆದ್ರೆ ನಯವಂಜಗಮಾನವ ಪೇಸಿ 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 ಮಾತಾಡಿ 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 ಆಳು ಬಿದ್ದ ಗೋಡೆ ಆಗುತ್ತೆ. ನಿಮ್ಮನ್ನ ಬದುಕಿಸೋದಕ್ಕೆ ಈ பைபிள் இருக்கும், ನಿಮ್ಮನ್ನ ಸಾಯಿಸೋದಕ್ಕೆ. இந்த வேதம் உங்களை உயிர்ப்பிக்க தான் இருக்கிறது. அல்லேலூயா. ನಿಮ್ಮನ್ನ ಸಾಯಿಸೋದಕ್ಕೆ ಈ பைபிள் ನಮ್ಮ ಕೈ ಕೊಡಲ್ಪಟ್ಟಿಲ್ಲ. அல்லேலூயா, அல்லேலூயா. இந்த வேதம் நம்ம எப்படி உயிர்ப்பிக்கிறது? ಈ ಸತ್ಯ ವಾಕ್ಯವು ಹೇಗೆ ನಮ್ಮನ್ನು ಜೀವಗೊಳಿಸುತ್ತೆ? அல்லேலூயா. ನಿಮ್ಮಲ್ಲಿ ಇರುವಂತ ಕಾರ್ಯಗಳನ್ನ ತೆಗೆಯೋದಕ್ಕೆ ಇದು ನಿಮಗೆ ಸಹಾಯ ಮಾಡುತ್ತೆ. அல்லேலூயா. ನಿಮ್ಮಲ್ಲಿ ಮರೆಯಾಗಿರೋದನ್ನ ಅಲ್ಲಿ ಕೈ ಹಾಕುತ್ತೆ. உனக்குள்ளே மறைந்திருக்கிற பாவத்துக்கு மீது கர்த்தருடைய ಕೈ ಇರಲಿರುವುದು. அல்லேலೂಯಾ. ಯಾಕೆಂದ್ರೆ ನೀವು ಆತನಿಗೆ ಬೇಕು. ಆಮೆನ್, அல்லேலூயா. ನೀವು ಆತನಿಗೆ ಬೇಕು. ನಿಮ್ಗೆ ಆತನ ಬೇಡವಾ? ಬೇಕು. ಉಂಟಾ ಅವರು ವೇಂಡಮ್ಮ? அல்லேலூಯಾ. ಆತನು ನಿಮ್ಗೆ ಬೇಕು ಅಂದ್ರೆ, ನೀವು ಆತನಿಗೆ ಬೇಕು ಅಂದ್ರೆ ಖಂಡಿತ ಆತನು ನಿಮ್ಮ ಆಳದ ಮೇಲೆ ಕೈ ಹಾಕ್ತಾರೆ. அல்லேலூயா. அவருக்கு இவ்வளவு கூட தம் பிள்ளைகள் தவறு செய்யக்கூடாது. அல்லேலூயா. ಇಷ್ಟು ಸಹ ತನ್ನ ಮಕ್ಕಳು ತಪ್ಪು ಮಾಡಬಾರದು ಅಂತ ಆತನಿಗೆ ಆಸೆ. அல்லேலூயா, அல்லேಲೂಯಾ. ನಾನು ಲಾಯ್ಡ್ಸ್ ಫೈನಾನ್ಸ್ ಎಂಬ ಒಂದು ಫೈನಾನ್ಸ್ ಕಂಪನಿನಲ್ಲಿ ಕೆಲಸ ಮಾಡ್ತಾ ಇದ್ದೆ. அல்லேலூಯಾ. ಫುಲ್ ಡಿಸ್ಪ್ಯಾಚ್ ಸೆಕ್ಷನ್ ನನ್ನ ಕೈನಲ್ಲಿ ಇತ್ತು. ಆಮೇನ್ ಅಂದ್ರೆ FD, ಮೇನ್ ಫಿಕ್ಸ್ಡ್ ಡಿಪಾಸಿಟ್, ಕಾರ್ ಫೈನಾನ್ಸ್. அல்லேலூಯಾ, அல்லேலೂಯಾ. ಶೇರ್ಸ್ ಎಲ್ಲ ಒಂದೇ ಕಡೆಯಲ್ಲಿ ಇತ್ತು. ಆಮೇಲೆ ಸೊ ಅದರಲ್ಲಿ ಎಲ್ಲ ಡಿಪಾರ್ಟ್ಮೆಂಟಿಗೂ ನಾನೇ ಮೊದಲಾಗಿ ಡಿಸ್ಪ್ಯಾಚ್ ಸೆಕ್ಷನ್ ಅಲ್ಲಿ ಇದ್ದೆ. அல்லேலೂಯಾ. ಎಲ್ಲ ಪೋಸ್ಟ್ ಕೊರಿಯರ್ ಅವರಿಗೆ FD ಕಳಿಸ್ಬೇಕು, ರಿನಿವಲ್ ಕಳಿಸ್ಬೇಕು, ಎಲ್ಲ ನನ್ನ ಹತ್ರ ಬರೋದು. ಆಮೇಲೆ ನಾನು ಚೆಕ್ ಮಾಡಿ ಅದನ್ನೆಲ್ಲ ಟಿಕ್ ಮಾಡಿ ಎಂಟ್ರಿ ಮಾಡಿ ಆಮೇಲೆ ಅದನ್ನ ಪ್ಯಾಕ್ ಮಾಡಿ ಅವರಿಗೆ ಕಳಿಸ್ಬೇಕು. ಆಮೇಲೆ அல்லேலೂಯಾ. ಅದರಲ್ಲಿ ನನಗೆ 2 ದಿನಕ್ಕೆ ಒಂದ್ಸಲಿ ನಾನು ಒಂದು 20,000ಕ್ಕೆ ನಾನು ಪೋಸ್ಟಲ್ ಸ್ಟಾಂಪ್ ಪರ್ಚೇಸ್ ಮಾಡಬೇಕು. ಆಮೇಲೆ ಯಾಕಂದ್ರೆ ಅಷ್ಟೊಂದು ಕವರ್ಸ್ ನನ್ನ ಹತ್ರ ಬರ್ತಾ ಇದ್ದು, ನಾನು ಅದನ್ನ ರಿಜಿಸ್ಟರ್ ಪೋಸ್ಟ್ ಮಾಡಬೇಕು, ಏನು ಸ್ಪೀಡ್ ಪೋಸ್ಟ್ ಮಾಡಬೇಕು, ಈ ತರ ತುಂಬಾ ವಿಷಯ ಇತ್ತು. ಆಮೇಲೆ ದೊಡ್ಡ ನನ್ನ ಹತ್ರ ಒಂದು ಲಜ್ಜರ್ ಇತ್ತು, ಆ ಲಜ್ಜರಲ್ಲಿ ಬರೀತಿದ್ದೆ. அல்லேலೂಯಾ.
ಅದರಲ್ಲಿ ಒಂದು ದಿನ ನಾನು ಏನ್ ಮಾಡಿದ್ದೀನಿ, ಅದನ್ನ ಬರ್ಕೊಂಬೋದು. ನಾನು ಅದನ್ನ 25,000-30,000 ನಾನು ಪರ್ಚೇಸ್ ಮಾಡಿದ್ದು ಸ್ಟಾಂಪ್ನ ಮತ್ತೆ ನಾನು ಬೇಕು ಅಂದ್ರೆ ನಾನು ಲಜ್ಜರ್ನ ತಗೊಂಡೋಗಿ ಅಕೌಂಟೆಂಟ್ ಹತ್ರ ತೋರಿಸಿ ನಾನು ಇಷ್ಟು ಮಾಡಿದ್ದೀನಿ, ಇಷ್ಟು ಕ್ಲಿಯರ್ ಮಾಡಿದ್ದೀನಿ, ಮತ್ತೆ ಅವ್ರ ಹತ್ರ ನಾನು ಒಂದು 50,000-20,000 ತಗೋಬೇಕು. ಅಲ್ಲೇಲೂಯಾ. ಆ ತರ ತಗೊಳ್ಬೇಕಾದ ಸಮಯದಲ್ಲಿ ನಾನು ಒಂದಿನ ಒಂದು 50 ರೂಪಾಯಿ ಸ್ಟಾಂಪ್ನ ಸ್ವಲ್ಪ ತಪ್ಪಾಗಿ ಬರ್ಬಿಟ್ಟೆ, 50 ರೂಪಾಯಿ. ಆಮೇಲೆ ಇದು ನನ್ನ ಮ್ಯಾನೇಜರ್, ನನ್ನ ಮೇಲೆ ತುಂಬಾ ಪ್ರೀತಿಯಿಂದ ಇರುವಂತ ಒಂದು ಮ್ಯಾನೇಜರ್. ಅಲ್ಲೇಲೂಯಾ. ನಾಬಿಟ್ಟು ಅವ್ರು ಆ ಕಡೆ ಬಂದು ನೋಡಿದ್ರು, ಅವ್ರದೇ ಒಂದು ಕವರು. ಆಮೇಲೆ 50 ರೂಪಾಯಿ ನೋಡಿದ್ರು. ಆಮೇಲೆ ಅವ್ರು ನಾನು ನೋಡಿ ಬಾಯಿಬಿಟ್ರು. ಅಲ್ಲೇಲೂಯಾ. ನೀನು ಎಷ್ಟು ಒಳ್ಳೆಯವ್ರು ಅನ್ಕೊಂಡಿದ್ದೀನಿ, ಇಷ್ಟು ಮಸ್ತ್. ಅಲ್ಲೇಲೂಯಾ. ನಾ ಏನಕ್ಕೋ ಬೇರ್ತಿச்சு ಬೇರ್ಬಿಡ್ತು. ಅಲ್ಲೇಲೂயா. ஏன்னா அவருக்கு நான் நல்லவனா இருக்கிறேன்றதுக்காக அவர் என்னை திட்டும் போது எனக்கு வேர்க்குது. ಅಲ್ಲೇಲೂಯಾ. ಯಾಕಂದ್ರೆ ಅವ್ರು ನನ್ನನ್ನು ಅಷ್ಟೊಂದು ಪ್ರೀತಿಸೋದ್ರಿಂದ ಆಮೇಲೆ 50 ರೂಪಾಯಿಗೆ ಅವ್ರನ್ನ ತಿಟ್ಟಿನಾರು. ನಾನು ಅವ್ರು ಎಪ್ಪಟ ಮನುಷ್ಯ தெரியுமா, ಅವ್ರು ಏನು ತುಂಬಾ ನೇಸಿಸಿದನಾல. ಆಮೇಲೆ ಅಲ್ಲೇಲೂಯಾ. ನಾನು ನಿಮ್ಗೆ ಮೊದಲು ಹೇಳಿದ್ದೀನಿ. ಆಮೇಲೆ ಅವತ್ತು ಆ ತಿಂಗಳು ನನಗೆ ಅರಿಯಸ್ ಬಂತು, 5,000 ರೂಪಾಯಿ ಅರಿಯಸ್ ಬಂತು. ಆಮೇಲೆ அந்த ಅರಿಯಸ್ வச்சு நான் உட்காந்துட்டு ಕುತ್ಕೊಂಡಿದ್ದೀನಿ. ಅವ್ರು ಬಂದು ಏನ್ ಮಾಡ್ತೀಯ ಈ ದುಡ್ಡನ್ನ? ಸರ್ ನಾನು ಒಳ್ಳೆ ಗಾಡಿ TVS 50 ತಗೋಬೇಕಂತಿದ್ದೀನಿ. ಈ 5,000 ಹೆಂಗ್ ತಗೊಳ್ತೀಯ? ಇದನ್ನ ಏನ್ ಮಾಡ್ತೀನಿ, ಇನಿಷಿಯಲ್ ಪೇಮೆಂಟ್ ಆಗಿ ಕೊಟ್ಬಿಟ್ಟು ನಾನು ತಗೊಳ್ಳೋಣ ಅಂತಿದ್ದೀನಿ. ಆಮೇಲೆ ಸರಿ, ಕಾಕ್ಸ್ಟೋನ್ ಫ್ರೆಸರ್ ಟೌನ್ ಹತ್ರ ITC ಫ್ಯಾಕ್ಟ್ರಿ ಕೆಳಗಡೆ ಅಲ್ಲಿ ಒಂದು TVS ಕಂಪನಿ ಇದೆ, ಅಲ್ಲಿ ಬಂದ್ಬಿಟ್ಟು ಸಾಯಂಕಾಲ 5 ಗಂಟೆಗೆ. ಆಮೇಲೆ ನಾನು 5 ಗಂಟೆಗೆ ನಾನು ಏನ್ ಹೋದ್ರೆ ಅವ್ರ ಚೆಕ್ ಲೀಫ್ ಅವ್ರ ಹೆಸರಲ್ಲಿ EMI ಹಾಕೊಡ್ತಾರೇನೋ ಅದನ್ನ ಇಟ್ಕೊಂಡು. ಆಮೇಲೆ ಯಾಕಂದ್ರೆ ನನ್ನ ಹತ್ರ ಬ್ಯಾಂಕ್ ಬುಕ್ ಎಲ್ಲ ಇರಲಿಲ್ಲ ಆ ಟೈಮಲ್ಲಿ. ಆಮೇಲೆ ಅಲ್ಲಿ ಹೋಗಿದ್ದೆ, ಅಲ್ಲಿ ಆಚೆ ಭಿಕ್ಷೆ ತಗೊಂಡಿದ್ದೀನಿ. ಸೈಕಲ್ ಇಟ್ಕೊಂಡು ಗಾಡಿ ತಗೊಳ್ಳೋ ಖುಷಿ, ಏನ್ ತಗೊಳ್ಳೋ ಖುಷಿ. ಇವಾಗ ನಮ್ಮ ಮ್ಯಾನೇಜರ್ ಗಾಡಿ ತಿಂಗಳು ನಾನು ಅವ್ರು ಕಟ್ಟಬೇಕೇನೋ. ಅಲ್ಲೇಲೂಯಾ. ನಿಂತಿದ್ದೀನಿ, ಅವ್ರು ಟಕ್ಕಂತ ಹೊರಗಡೆ ಬಂದ್ರು. ಏನ್ ಬಂದ್ರು, ಬಾ ಒಳಗಡೆ ಅಂತ ಜೊತೆ ಕಲ್ಕೊಂಡು. ಆಮೇಲೆ ಒಂದೇ ಚೆಕ್ ಲೀಫ್ ಅಲ್ಲಿ TVS 50 ಈಸ್ಕೊಟ್ಬಿಟ್ರು. ನನಗೆ EMI ಇಲ್ಲ, ಏನೂ ಇಲ್ಲ. 5,000 ರೂಪಾಯಿ ನಂತರ ಈಸ್ಕೊಂಡು ಒಂದು TVS 50 ಈಸ್ಕೊಟ್ಟು. ನೀವು ಈಸ್ಕೊಟ್ಟಿದ್ದಾರ? ಹಾಗೆ ನನ್ನ ಜೊತೆ ಹುಟ್ಟಿದವ್ರು, ನನ್ನ ಸ್ವಂತದವ್ರು, ನನ್ನ ಚಿಕ್ಕಪ್ಪ ದೊಡ್ಡಪ್ಪ ಯಾರು ನಮ್ಗೆ ಆ ಕೆಲಸ ಮಾಡಿಲ್ಲ. ಯಾಕಂದ್ರೆ ಅವ್ರು ಅಷ್ಟೊಂದು ನನ್ನ ಪ್ರೀತಿಸೋದ್ರಿಂದ 50 ರೂಪಾಯಿ ನಾನು ಮಾಡಿದ ತಪ್ಪನ್ನ ಅವ್ರನ್ನ ಸಹಿಸ್ಕೊಳಕ ಏನ್ ಮಾಡಕ್ಕಾಗ್ತಿಲ್ಲ. ಅದು ನನಗೆ ಕಷ್ಟಕರವಾಗಿತ್ತು. ಅಲ್ಲೇಲೂಯಾ. ಈಗ ಇಷ್ಟೊಂದು ದೇವರು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ನಡೆಸ್ತಾರಂದ್ರೆ ಇಷ್ಟು ತಪ್ಪು ಮಾಡಿದ್ರೆ ಆತನ ಸಹಿಸ್ಕೊಳ್ತಾರ? ಖಂಡಿತ ಆ ಕಷ್ಟ ದಿನಗಳು ನಿಮ್ಮ ಮೇಲೆ ಬರುತ್ತೆ. ಅಲ್ಲೇಲೂಯಾ. ಅಲ್ಲಿ ನಿಮ್ಮನ್ನ ದೇವರು ಪರಿಶೀಲನೆ ಮಾಡಿ. ಆಮೇಲೆ ಅಲ್ಲೇಲೂಯಾ. ಏನ್ ಮಾಡಿ ಅವ್ರು ನನಗೆ ಒಂದು ಗಾಡಿ ಇಸ್ಕೊಟ್ಟಿಲ್ಲ ರೀ, ಇನ್ನೊಂದು ಗಾಡಿನ ಇಸ್ಕೊಟ್ಟು. ಆಮೇಲೆ ಆ ಗಾಡಿ ನಮ್ಗೆ ಹೇಳಿದ್ದೀನಿ. ಅಲ್ಲೇಲೂಯಾ. 6 ತಿಂಗಳು 4 ಜನ TVS 50. ಎಷ್ಟು ಜನ? 4 ಜನ ಸೇವೆಗೆ. ಅಲ್ಲೇಲೂಯಾ. 6 ತಿಂಗಳಲ್ಲಿ ಇನ್ನೊಬ್ಬರಿಗೆ 5,000 ಮಾಡಬೇಕು. ತಿರ್ಗಾ ಗಾಡಿ ಇಲ್ಲ. ಆಮೇಲೆ ಏನೋ ಕೇಳಿದ್ರು, ಗಾಡಿ ಇಲ್ಲ, ಏನಿಲ್ಲ. TVS 50 HD ಬ್ಲೂ ಕಲರ್ ಗಾಡಿ, ಲಗೇಜ್ ಗಾಡಿ ನೋಡಿದ್ರಲ್ಲ, ಆ ಗಾಡಿನ ಕೊಡಿಸ್ರು. ಏನ್ ಮಾಡಿದ್ರು? ಯಾವಾಗಿರ್ಬೇಕಾ? ಇವಾಗ 5 ಜನ. ಅಲ್ಲೇಲೂಯಾ. ಇಂಜಿನ್ ಸೀಸ್ ಆಗಿ ಜ್ಯೋತಿ ಸ್ಕೂಲ್ ಮುಂದ್ಗಡೆ ಇರುವಂತ ಒಂದು ನಮ್ಮ ಫ್ರೆಂಡ್ ಅಂಗಡಿನೇ. ಆಮೇಲೆ ಅವ್ನು ಇವಾಗ ಸಾಕ್ಷಿ ಎಲ್ಲ ಇದೆ ನನಗೆ. ಅಲ್ಲೇಲೂಯಾ. ಆ ಗಾಡಿನ ಅಲ್ಲಿ ಬಿಟ್ಬಿಟ್ಟು ಆ ಗಾಡಿ ಎಲ್ಲಿ ಹೋಯ್ತು ನನಗೆ ಗೊತ್ತೇ ಇಲ್ಲ. ಇವಾಗ ಗಂಟೆ ಕೇಳಿದ್ರೆ, ಆ ಗಾಡಿ ಪರವಾಗಿಲ್ಲ, ಟ್ರಾನ್ಸ್ಫರ್ ಆದ್ರೂ ಮಾಡ್ಕೊ. ಏನ್ ಮಾಡ್ಕೊ? ಎಲ್ಲಿ ಮಾಡ್ಕೊಳ್ಳೋದು? ನನ್ನ ಹತ್ರ ಏನಿದೆ, ಟ್ರಾನ್ಸ್ಫರ್ ಮಾಡ್ಕೊ. ಗಾಡಿನೇ ಅವ್ರಿಗೆ ಭಯ, ಬೇರೆ ಯಾರಾದ್ರೂ ತಗೊಂಡೋಗಿ ಏನಾದ್ರು ಡ್ಯಾಶ್ ಮಾಡಿ ಅವ್ರಿಗೆ ಕೇಸ್ ಆಗ್ಬಿಡುತ್ತೆ, ಅವ್ರಿಗೆ ಹೆಸರು ಕೆಟ್ಟೋಗುತ್ತೆ ಅಂತ. ಆಮೇಲೆ ಅವ್ರ ವೈಫ್ ಅಂತ ನನ್ನ ತಲೆ ತಿಂದ್ಬಿಟ್ರು. ಅಲ್ಲೇಲೂಯಾ. ಇನ್ನಲ್ಲಿ ಏನು ಇಸ್ಕೊಂಡು. ಅಲ್ಲೇಲೂಯಾ. ಯಾಕೆ ಇದನ್ನೆಲ್ಲ ಹೇಳ್ತೀನಿ ಅಂದ್ರೆ, ಸಂಕಟ ದಿನಗಳು ನಮಗೆ ನಾವಿಷ್ಟು ಮಾಡೋದಕ್ಕೆ ದೇವರು ನಮಗೆ ಸಹಿಸ್ಕೊಡ್ತಾರೆ. ಅಲ್ಲೇಲೂಯಾ. ಈ ಸಂಕಟ ನಾವು ಮಾಡಿದ ತಪ್ಪುಗಳಿಗೆ ನಮಗೆ ಸಂಕಟ ದಿನಗಳನ್ನು ಕೊಟ್ಟು ನಮ್ಮನ್ನು ಪರಿಶೀಲಿಸ್ತಾರೆ. ಆ ಪರಿಶೀಲಿಸಬೇಕಾದ್ರೆ ನೀವು ಕಲ್ಲು ಬೆಳ್ಳಿ ಆಗ್ಬಿಡ್ತೀರಾ. ಏನ್ ಬೆಳ್ಳಿ ಆಗ್ಬಿಡ್ತೀರಾ? ಕಲ್ಲು. ಹೌದಾ? ಆಳು ಗೋಡೆ ಆಗ್ಬಿಡ್ತೀರಾ? ಕಲ್ಲು ಬೆಳ್ಳಿ ಆಗ್ಬಿಡ್ತೀರಾ? ಹೇಳಿ, ಕಲ್ಲು ಬೆಳ್ಳಿ ಆಗ್ತೀರಾ? ಆಳು ಗೋಡೆ ಆಗ್ಬಿಡ್ತೀರಾ? ಅಲ್ಲೇಲೂಯಾ. 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 ನಿಮ್ಮ ಸಂಕಟ ದಿನಗಳಲ್ಲಿ ನಿಮ್ಮ ಶಾರೀರಿಕವಾದ ಕಾರ್ಯಗಳನ್ನು ನೀವು ಅಡಗಿಸದೆ ಹೋದ್ರೆ, ಅಲ್ಲೇಲೂಯಾ, ನೀವು ಜಯಮಾಲೆಯನ್ನ ಹೊಂದ್ಕೊಳ್ಳಕ್ಕಾಗೋದಿಲ್ಲ. ಇನ್ನೊಂದು ವಾಕ್ಯ ಹೋಗೋಣ, ನ್ಯಾಯಾಧಿಪತಿಗಳು 29:11. ಮೂಢನು ತನ್ನ ಕೋಪವನ್ನೆಲ್ಲ ತೋರಿಸುವನು, ಜ್ಞಾನಿಯು ತನ್ನ ಕೋಪವನ್ನು ತಡೆದು ಶಮನಪಡಿಸಿಕೊಳ್ಳುವನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಆತರ ಕೋಪ ಮಾಂಸ ವೇಗು. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನು ಎತ್ತಂತ ಕೇಳಲ್ಲ. ಏನು ಎತ್ತಂತ
ನಿನ್ನ ಶರೀರಕ್ಕೆ ನೀನು ಎಷ್ಟು ಅವಕಾಶ ಕೊಡ್ತೀಯೋ, ನಿನ್ನ ಸ್ವಯಂ ಮನಸ್ಸಿಗೆ ಎಷ್ಟು ನೀನು ಅವಕಾಶ ಕೊಡ್ತೀಯೋ, ಅಷ್ಟು ನೀನು ದೇವರ ರಾಜ್ಯವನ್ನು, ದೇವರ ಆಶೀರ್ವಾದವನ್ನು ಕಳ್ಕೊತೀಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲಾ ಸಮಯದಲ್ಲಿ ನಿನ್ನ ಶರೀರವನ್ನು, ನಿನ್ನ ಮಾನಸಿಕವಾದ ಗುಣಗಳನ್ನು ನೀನು ಅಡಗಿಸುವಾಗ ಮಾತ್ರನೇ, ಹಲ್ಲೆಲೂಯಾ, ಏನ್ ಮಾಡುವಾಗ ಮಾತ್ರನೇ, ನೀನು ಅಡಗಿಸುವಾಗ ಮಾತ್ರನೇ ಇಂಥ ಒಂದು ಪರಿಶೀಲನೆಯಲ್ಲಿ ನೀನು ಜಯ ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಆಗ ಮಾತ್ರ ನಿನಗಾಗಿ ಇಟ್ಟ ಜಯಮಾಲೆ ನಿನಗೆ ಸಿಗುವುದು. ಹಲ್ಲೆಲೂಯಾ. ಇಂಥ ಕಷ್ಟಕರವಾದ ದಿನಗಳ ಬಗ್ಗೆ ಯೇಸು ಕ್ರಿಸ್ತರು 21ನೇ ಅಧ್ಯಾಯದಲ್ಲಿ ಲೂಕದಲ್ಲಿ ಹೇಳಿದ್ದಾರೆ. ಹಲ್ಲೆಲೂಯಾ. ಅಂತ ಜನರಿಗೆ ಅಯ್ಯೋ, ಎಂತ ಜನರಿಗೆ ಅಡಗಿಸ ಗೊತ್ತಿಲ್ಲದೆ ಇರೋದು. ಹಲ್ಲೆಲೂಯಾ. ಓ, ಚಿಕನ್ ತಿಂದೇ ಇರಕ್ಕಾಗಲ್ಲ, ಮಾತಾಡದೆ ಇರಕ್ಕಾಗಲ್ಲ, ಕುಡಿದೇ ಇರಕ್ಕಾಗಲ್ಲ, ಸೀರಿಯಲ್ ನೋಡದೆ ಇರಕ್ಕಾಗಲ್ಲ, ಹಲ್ಲೆಲೂಯಾ, ಪಿಕ್ಚರ್ ನೋಡದೆ ಇರಕ್ಕಾಗಲ್ಲ, ಅಯ್ಯೋ ನಾನು ಹೋಗದೆ ಇರಕ್ಕಾಗಲ್ಲ. ಆಮೇಲೆ ಯಾವುದಕ್ಕೆಲ್ಲ ಆಗಲ್ಲ 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 ಅಂತ ದೇವ್ರು ಹೇಳ್ತಾರೆ, ಅದನ್ನೆಲ್ಲ ನಿನ್ನಿಂದ ತೆಗಿತಾರೆ. ಹಲ್ಲೆಲೂಯಾ. ನೀನು ನರಳಿ ಸಾಯ್ತೀಯ, ಕಡಿನಾ? ಇವಾಗ್ಲೇ ನೀನು ಕಂಟ್ರೋಲ್ಗೆ ತಗೊಂಡ್ಬಂದ್ಬಿಟ್ರೆ ನೀನ್ ಸಾಯೋದಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಗೋದಿಲ್ಲ ಆಗೋದಿಲ್ಲ, ಖಂಡಿತ ಅದನ್ನ ತೆಗೆದು ನೀನು ಸಾಯಿಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ರೋಮನ್ ಬೇಗ 6ನೇ ಅಧ್ಯಾಯ 18-19. ಪಾಪದಿಂದ ಬಿಡುಗಡೆಯನ್ನು ಹೊಂದಿ ನೀತಿಗೆ ದಾಸರಾದದರಿಂದಲೂ ದೇವರಿಗೆ ಸ್ತೋತ್ರವಾಗಲಿ. ನಿಮ್ಮ ನರಭಾವದ ಬಲಹೀನತೆಯ ದೆಸೆಯಿಂದ ಲೋಕರೀತಿಯಾಗಿ ಮಾತಾಡುತ್ತೇನೆ. ಅಧರ್ಮ ಮಾಡುವುದಕ್ಕಾಗಿ ನಿಮ್ಮ ಅಂಗಗಳನ್ನು ಮಂಡುತನಕ್ಕೂ ಅಧರ್ಮಕ್ಕೂ ದಾಸರನ್ನಾಗಿ ಒಪ್ಪಿಸಿಕೊಟ್ಟಿದ್ದೇ ಈಗ ಪರಿಶುದ್ಧರಾಗುವುದಕ್ಕಾಗಿ ನಿಮ್ಮ ಅಂಗಗಳನ್ನು ನೀತಿಗೆ ದಾಸರನ್ನಾಗಿ. ಎಷ್ಟು ಚೆನ್ನಾಗಿ ಪೌಲನು ರೋಮ ಸಭೆಗೆ ಕೇಳ್ತಾರೆ, ಒಪ್ಪಿಸಿಕೊಡಿ. ಕೊಟ್ಟವರು ಜನ ಇದ್ರೆ, ನನ್ನ ಅಂಗಗಳು, ನನ್ನ ಶಾರೀರಿಕ ಕಾರ್ಯಗಳು ದೇವರ ಪರಿಶುದ್ಧತೆಗಾಗಿ ಅರ್ಪಣಿಸಿದ್ದೀನಿ ಅನ್ನೋದು ಜನ ಇದೀರಾ? 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 ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೇನು ದಾಸತ್ವದಿಂದ ಬಿಡುಗಡೆ ಆದದ್ದು ನಿಜ, ಆಮೇಲೆ ಆದ್ರೆ ನಮ್ಮೊಳಗೆ ಆಳಿಗೆ ಮಾಡ್ತಾ ಇರುವಂತ ಶಾರೀರಿಕ ಕಾರ್ಯಗಳಿಂದ ನಾವು ಪವಿತ್ರ ಆಲಯಗಳನ್ನ ಅಶುದ್ಧ ಮಾಡಿ ದೇವರ ನಾಮವನ್ನು ದೂಷಿಸಿ, ಹಲ್ಲೆಲೂಯಾ, ಕರ್ತನಿಗೆ ಬುದ್ಧಿ ಹೇಳುವ ಸ್ಥಿತಿಯಲ್ಲಿ ಬಂದಿದ್ದೀವಿ. ಯಾರಿಗೆ? ಯಾರಿಗೆ? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮಾಡಿದ್ದು ಮಾನಸಿಕ ಕಾರ್ಯ, ಮಾಡಿದ್ದು ಶಾರೀರಿಕವಾದ ಇಚ್ಛೆಯಾದ ಕಾರ್ಯ. ಹಲ್ಲೆಲೂಯಾ. ಅದನ್ನಲ್ಲದೆ ಆದಾಮ್ ತರ ಅವಳೇ ಕೊಟ್ಟು ನಾನೇ ತಿಂದೆ. ಯಾಕೆ ತಿಂದೆ? ಅವನೇ ಕೊಟ್ಟು ನಾನು ತಿಂದೆ. ಏನು? ಹಲ್ಲೆಲೂಯಾ. ಯಾರ ಮೇಲಾದ್ರೂ ಹಾಕ್ಬಿಟ್ಟು ಆಮೇಲೆ ನಾವು ತಪ್ಪಿಸ್ಕೋಬೇಕು ಅನ್ಕೋತಾ ಇದೀವಿ. ಹಲ್ಲೆಲೂಯಾ. ಸಾಧ್ಯತೆ ಏನಿಲ್ಲ, ಏನಿಲ್ಲ, ಏನಿಲ್ಲ. ದೇವರು ನಿಮಗೆ ಅಂತ ಜೀವನ ಕೊಡಲಿಲ್ಲ, ಆದ್ರೆ ನೀನು ಹೊಲಸು ಮಾಡ್ಕೊಂಡಿ. ಹಲ್ಲೆಲೂಯಾ. ಈ ಹೊಲಸು ಮಾಡ್ಕೊಂಡ್ರಿಂದ ನಿನ್ನ ಹತ್ರ ಇನ್ನೂ ಏನಾದ್ರೂ ಸ್ವಲ್ಪ ಉಳಿತದ ಅಂತ ದೇವ್ರು ಚೆಕ್ ಮಾಡ್ತಕ್ಕೆ ನಿನ್ನನ್ನು ಪುಟಕ್ಕೆ ಹಾಕ್ತಾರೆ. ಎಷ್ಟು ಜನ ಕಲ್ಲು ಬೆಳ್ಳಿ ಆಗ್ತಾರೆ. ಇಷ್ಟೆಲ್ಲ ನಿಮ್ಮಲ್ಲಿ ಆದ್ಮೇಲೇನು ಈ ಕಷ್ಟಕರವಾದ ದಿನಗಳು ಯಾಕೆ ದೇವರು ಮುಂದಿಟ್ಟಿದ್ದಾರೆ ಅಂದ್ರೆ, ಆಮೇಲೆ ಏನಾದ್ರೂ ಸ್ವಲ್ಪ ಉಳಿಬೋದಾ? ಏನು ಏನು? ಹಲ್ಲೆಲೂಯಾ. ಗೋಲ್ಡ್, ಚಿನ್ನ ಬೆಳೆಯೋದು ನೋಡಿದೀರಾ? ಚಿನ್ನ ಹೆಂಗೆ ಹಂಗೆ ಬಿಸ್ಕೆಟ್ ತರ ಕಟ್ ಮಾಡ್ಬೋದು. ಬಿಸ್ಕೆಟ್ ನೋಡಿದ್ರೆ ಅದನ್ನೆಲ್ಲ ಚಿನ್ನ ಹೆಂಗೆ ಕಲ್ಲು ಹಿಂಗೆ ಚಿನ್ನ ಹೆಂಗ್ ಬೆಳೀತದೆ? ಇಷ್ಟು ದೊಡ್ಡ ಕಲ್ಲು, ಅದ್ರ ಒಂದೇ ಒಂದು ಗೆರೆ ಹಿಂಗೆ. ಏನು? ಕೊಡಿ ಕೆಲಸ ಬಳ್ಳಿ 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 ಆಮೇಲೆ ಒಂದು ಬೇರೆ ಹಿಂಗೆ
ಅದನ್ನ ಬ್ಲಾಸ್ಟ್ ಮಾಡಿ ಅದನ್ನ ಆಸಿಡ್ ಅಲ್ಲಿ ಹಾಕಿ ಅದನ್ನ ತೆಗಿಯಕ್ಕೆ ಇಷ್ಟು ಬರುತ್ತೆ. ಇವಳ ಸೇರ್ದ ಅವಳ ಹತ್ರ ಬಿಸ್ಕೆಟ್ பண்ண ಇಷ್ಟು ಕಿವಿಯಲ್ಲಿ ಹಾಕೋತಿರಲ್ಲ, ಇಷ್ಟು ಚೈನ್ ಹಾಕೋತಿಲ್ಲ, ಅದು ಒಂದು ಗೆರೆ ಅಷ್ಟೇ. ಯಾಕಂದ್ರೆ ನಾನು ಹುಟ್ಟಿದ್ದು KGF, ಆಮೇಲೆ ಗೋಲ್ಡ್ ಮೈನಿಂಗ್ಸ್ ಅಲ್ಲಿ ಹುಟ್ಟಿದ್ದೀನಿ, ಅಂಡರ್ಗ್ರೌಂಡ್ ಗೋಲ್ಡ್ ಬಂದಿದ್ದೀನಿ. ಅಲ್ಲೆಲ್ಲೂಯ್ಯ. ಯಾಕಂದ್ರೆ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಮಾವ ಎಲ್ಲ ಫೋರ್ ಮ್ಯಾನ್ ವಿಮಲಲ್ಲಿ ಕೆಲಸ ಮಾಡ್ತಾ ಇದ್ರು. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಅದರಿಂದ ನನ್ನನ್ನು ಕರ್ಕೊಂಡು ಹೋಗಿದ್ರು. ಆಮೇಲೆ ಆ ಗೇಜ್ ಒಳಗಡೆ ಇಡೋದು ಅದು ಹಿಂಗೆ ಒಂದು ಬೆಳ್ಳಿ ಅಷ್ಟೇ, ಮಂಡೆಗಳು ಹೊಡೆಯೋದು ನೋಡಿದ್ದೀರಾ, ಆ ಥರ ಅಲ್ಲಿ ಹೊಡಿತಾರೆ. ಒಳಗಡೆ ಆಟೋ ಬಾಂಬ್ ಬ್ಲಾಸ್ಟ್ ಇರ್ತಾರೆ. ಆಮೇಲೆ ಅಂಥ ಸಮಯದಲ್ಲಿ ಮನೆಗಳು ಬಿದ್ದೋಗ್ಬಾರ್ದು ಅಂತೇಳಿ ಕಾಂಕ್ರೀಟ್ ಮನೆಗಳು KGF ಅಲ್ಲಿ ಇರೋದು. ಆ ಥರ ಕೆಳಗಡೆ ಕಾಂಕ್ರೀಟ್ ಮನೆ, ಗೋಡೆ ಮನೆ ಇಲ್ಲ, ಅಲ್ಲಿ ಮೇಲೆ ಮನೆ ಕಟ್ಟಕ್ಕಾಗಲ್ಲ. ಆಮೇಲೆ ಯಾಕಂದ್ರೆ ಫೌಂಡೇಶನ್ ಹಾಕೋದ್ರಿಂದ ಹಳ್ಳಕ್ಕೆ ಹೋಗ್ಬಿಡುತ್ತೆ, ಅಷ್ಟು ಮಟ್ಟಿಗೆ ತಿಳಿಯಾಗಿದೆ. ಆಮೇಲೆ ಅದರಿಂದಲೇ ಅಲ್ಲಿ ಕಾಂಕ್ರೀಟ್ ಮನೆಗಳಿರುತ್ತೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಾದ್ರೂ ಉಳಿತದ ಸ್ವಲ್ಪ, ಒಂದು ಬಳ್ಳಿ ಆದ್ರೂ ಒಂದು ಕೆರೆ ಆದ್ರೂ ನಿನ್ನ ಹತ್ರ ನೀತಿ ಇದೆಯಾ? ಏನು ಉಳಿತಾರೆ? ஒரே ஒரு லைன் மீதி இருக்கா? அந்த ಆ ಕಷ್ಟಕರವಾದ ದಿನದಲ್ಲಿ ಅದನ್ನ ನೋಡಿ ನಿನ್ನನ್ನು ಮರುಪಡಿಸ್ತಾರೆ. ಹಲ್ಲೆಲೂಯಾ. ஒரே ஒரு நூல் அளவு மீதி, ಒಂದೇ ಒಂದು ದಾರದಷ್ಟು ನಿನ್ನ ಹತ್ರ ಪರಿಶುದ್ಧತೆ ಇದೆಯಾ? ஒரு நூல் அளவு உனக்குள்ள இருந்துச்சு, அது பொன்ன போல நினைக்கிறாரு ஆண்டவர். ஹல்லேலூயா. ಒಂದು ದಾರದಷ್ಟು ಪರಿಶುದ್ಧತೆ, ಒಂದು ದಾರದಷ್ಟು ಕರ್ತನಿಗೆ ಭಯಪಡುವ ಭಯ ನಿನಗಿದ್ರೆ ಆತನ ಅದನ್ನು ಹೆಚ್ಚಾಗಿ ನೆನೆಸುತ್ತಾನೆ. ஹல்லேலூயா. உங்ககிட்ட நிறைய ஆண்டவர் எதிர்பார்க்கல, ஒரு நூல் அளவுக்கு நினைச்சனா அதை பெருமையா நினைக்கிறாரு ஆண்டவர். ಇದೆಯಾ? ನೋಡಿದ್ರೆ ನಾನು ಮುಂದೆ ಹೊರಡು ಅಥವಾ ಬಿಟ್ಟರೆ ಸಾಕು, ಚೆನ್ನಾಗಿದೆ. ಇನ್ನೊಬ್ಬರಿಗೆ ಸಂಕಟ ಕೊಡ್ತೀವಿ, ಇನ್ನೊಬ್ಬರನ್ನ ದೋಚ್ಕೋತೀವಿ, ಇನ್ನೊಂದು ಜಾಗವನ್ನು ನಾವು ಇಷ್ಟಪಡ್ತೀವಿ. ಹಲ್ಲೆಲೂಯಾ. ನಮ್ಮ ಆಸೆಗಳಿಗೆ, ನಮ್ಮ ಇಚ್ಛೆಗಳಿಗೆ ಆಮೇಲೆ ನಮ್ಮನ್ನ ಮಾರ್ಬಿಟ್ರಿ. ಹಲ್ಲೆಲೂಯಾ. ಅದು ಒಳ್ಳೆಯದು ಕೆಟ್ಟದು ನಾವು ನೋಡಿಲ್ಲ. ಆಮೇಲೆ ನಾವು ಮೈ ಬಿಸಿ ಹೇಗಿದೆಯೋ ಹಾಗೆ ನಮ್ಮ ಮೈ ಬಿಸಿಗೆ ತಕ್ಕಂತೆ ನಮ್ಮ ಜೀವನವನ್ನು ಹಾಳು ಮಾಡ್ಕೊಂಡ್ರಿ. ಹಲ್ಲೆಲೂಯಾ. ಈಗಲಾದ್ರೂ ಮತ್ತೆ ದೇವರ ಹತ್ರ ನೋಡ್ತಾ ಇದ್ದಾರೆ, ಒಂದೇ ಒಂದು ದಾರದಷ್ಟು ಇದೆಯಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಬಿಸಿ ನನಗೆ ಬೇಡ, ಜೀವನ ನನಗೆ ಬೇಡ ಅಂತ ಒದರಿತಲ್ಲ ಮನೋಭಾವನೆ ನಿನಗಿದೆಯಾ? ಹಲ್ಲೆಲೂಯಾ. ಇದೆಯಾ? ಇದೆಯಾ? ಅದೆಲ್ಲ ಕಷ್ಟ. ಇವಾಗ ಹೇಳ್ಬೋದು ಆತ್ಮಿಕವಾಗಿ, ಆಮೇಲೆ ಮತ್ತೆ ಅದೇ ಜಾಗ. ಅದಕ್ಕೆ ಹೇಳಿದ್ರೆ ಕಲ್ಲು ಬೆಳ್ಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಪರಿಶುದ್ಧದ ರುಚಿ ನೋಡಿದವನು ಆಮೇಲೆ ಪರಿಶುದ್ಧವನ್ನು ಕುರಿತು ದಾಹ ಇರುತ್ತೆ, ಆದ್ರೆ ಪಾಪವನ್ನು ರುಚಿ ನೋಡಿದವನು ಹಲ್ಲೆಲೂಯಾ ಪಾಪದ ಹಸಿವು ಅವನಿಗಿದೆ. ಹಲ್ಲೆಲೂಯಾ. ಆದ್ರಿಂದ ಪಾಪದ ಹಸಿವಿಂದ ಅವನು ಹೊರಗಡೆ ಬರಲ್ಲ. ಏನ್ ಬರಲ್ಲ? ಬರ್ತಾನ? ದಾಹ ಬಿಡು, ಹಸಿವು ಮುಖ್ಯ. ಏನ್ ಮುಖ್ಯ? ಹಲ್ಲೆಲೂಯಾ. ದಾಹ ಬಿಡು, ಹಸಿವು ಮೊದಲು. ನನ್ನನ್ನು ನಾನು ತೃಪ್ತಿಪಡಿಸ್ಕೋಬೇಕು. ಮೈ ಬಿಸಿ ನನಗೆ ಬೇಕು, ಹಣದ ಆಸೆ ನನಗೆ ಬೇಕು, ಪದವಿ ನನಗೆ ಬೇಕು, ಸ್ಥಾನ ನನಗೆ ಬೇಕು. ಹಲ್ಲೆಲೂಯಾ. ದೇವರು ಇಂಥ ನಮ್ಮ ಜನರಿಗೋಸ್ಕರನೇ ಒಂದು ಉಪದ್ರವ ದಿನನ ಇಟ್ಟಿದ್ದಾರೆ, ಒಂದು ಕಷ್ಟಕರವಾದ ದಿನನ ದೇವರು ಇಟ್ಟಿದ್ದಾರೆ. ಹಲ್ಲೆಲೂಯಾ. ಇದ್ರಲ್ಲೂ ನೀನು ಫೇಲ್ ಆಗ್ಬಿಟ್ರೆ ಆಮೇಲೆ ನಿನಗಿತಿ ಅಷ್ಟೇ. ಎಂಡ್ ಆಫ್ ದ ಡೇ, ಕಡೆ ದಿನದಲ್ಲಿ ಒಂದು ದಾರ ಆದ್ರೂ ನಿಮ್ಮ ಹತ್ರ ಇದೆಯಾ ಅಂತ ಪರೀಕ್ಷಿಸ್ತಾರೆ. ಏನು ದಾರ ನೋಡಿದಿರಾ? ಒಂದು ದಾರ. ಹಲ್ಲೆಲೂಯಾ. ರೋಡಲ್ಲಿ ಹೋಗ್ತಾ ಇರ್ತಾರೆ, ಎಷ್ಟು ಪ್ರಪಲಾದದ ಏನು ಯಾರ್ದೋ ಒಂದು ಚೈನ್ ಅರ್ಧೋಗಿ ಒಂದು ಪೀಸ್ ಬಿದ್ದೋಗ್ಬಿಡ್ರಿ, ಕಣ್ಣು ಅಲ್ಲೇ ಹೋಗಿ ಅದಿಷ್ಟೇ 1 ಗ್ರಾಮು ಇರಲ್ಲ. ಆದ್ರೆ ಏನಾಯ್ತು? ಅದು ಗೋಲ್ಡ್ ತಾನೆ. ಅದು 1 ಗ್ರಾಮ್ ಇಲ್ಲ, ಅರ್ಧ ಗ್ರಾಮ್ ಇದ್ರೂ ಅದು ಗೋಲ್ಡ್ ತಾನೆ. ಅಂದ್ರೆ ನಿನ್ನ ಹತ್ರ ಇರುವ ಒಂದು ಚಿಕ್ಕ ಕಾರ್ಯ, ದೇವರಿಗೋಗಿ ನೀವು ಭಯ ಪಡುವ ಚಿಕ್ಕ ಭಯ ಆಮೇಲೆ ಒಂದು ಇಷ್ಟು ಪರಿಶುದ್ಧ, ಅದು ಮಿಣುಗುತ್ತೆ. ಹಲ್ಲೆಲೂಯಾ. ಅದು ಮಿಣುಗುತ್ತೆ ನಿನ್ನಲ್ಲಿ, ಅದು ಪಲ್ಸ್ ಅಂತ ಉಳಿತಾ ಇರುತ್ತೆ. ಅದು ಆಫ್ ಆಗ್ಬಿಟ್ರೆ ನಿನ್ನ ಗತಿ ಏನು? ಇದೆಯಾ? ಆಫ್ ಆಗ್ತಾ ಇದೆಯಾ? ಸ್ವಲ್ಪ ಯೋಚಿಸಿ, ಸ್ವಲ್ಪ ಇಳಿವಾ சொல்றல, அதனால உங்களுக்கு ಬೇಜಾರಾಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲೆಲೂಯಾ. ಏಕೆ ದೇವರು ಇದನ್ನ ಏನು ಹೇಳ್ತಾ ಇದ್ದೀನಿ ಅಂದ್ರೆ, ಬರುವ ದಿನಗಳು ಕಷ್ಟಕರವಾದ ದಿನಗಳು. ಹಲ್ಲೆಲೂಯಾ. ಇನ್ನು ಮುಂದೆ ನೀನು ಹುಡುಕೋ ನೆಮ್ಮದಿ ನಿನಗೆ ಸಿಗಲ್ಲ.
ಲಾಸ್ಟ್ ಅಂಡ್ ಫೈನಲ್ ಆಗಿ ಟೆಸ್ಟಿಂಗ್ ದಿನ ಬರ್ತಾ ಇದೆ. ಹಲ್ಲೆಲೂಯಾ. ಲಾಸ್ಟ್ ಅಂಡ್ ಫೈನಲ್ ಟೆಸ್ಟಿಂಗ್ ದೇವ್ರು ನಿನಗೆ ಇಟ್ಟಿದ್ದಾರೆ. ಎಷ್ಟು ಜನ ರೆಡಿ? ಯಾರು ಹೆಲ್ಪಿಂಗ್ ಬರಲ್ಲ, ಕೋರ್ಟಲ್ಲಿ ಲಾಯರ್ ವಕೀಲರು ಮಾತಾಡಲ್ಲ, ನಿನ್ನ ಹಣ ಯೂಸ್ ಆಗಲ್ಲ, ನಿನ್ನ ಬೆಳ್ಳಿ ಬಂಗಾರ ಉಪಯೋಗ ಆಗಲ್ಲ. ಲಾಸ್ಟ್ ಅಂಡ್ ಫೈನಲ್ ಟೆಸ್ಟಿಂಗ್ ಅಲ್ಲಿ ಹಲ್ಲೆಲೂಯಾ ಹಲ್ಲೆಲೂಯಾ ಯಾವುದು ನಿನಗೆ ಹೆಲ್ಪ್ ಮಾಡಕ್ ಬರಲ್ಲ. ನಿನ್ನ ಹತ್ರ ಇರೋದೇ ನಿನಗೆ ಹೆಲ್ಪ್ ಆಗುತ್ತೆ. ನಿನ್ನ ಹತ್ರ ಏನಿದೆ? ಏನಿದೆ? ಇನ್ನೊಬ್ಬರಿಗೆ ಸಂಕಟ ಪಡಿಸಿದೀವ, ವೇದನೆ ಪಡಿಸಿದೀವ, ಆಳು ಗೋಡೆಯಾಗಿ ಬಿದ್ದಿದೀವ, ಇನ್ನೊಂದು ಸ್ಥಾನನ ಬಯಸ್ತಾ ಇದ್ದೀವ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಬಿಡಕ್ಕಾಗ್ತಾ ಇಲ್ವಾ? ಹೋಗಬೇಕು. ಇನ್ನು ದಾರಿನೇ ಇಲ್ಲ, ಏನಿಲ್ಲ. ನಿನ್ನ ಆತ್ಮ ರಕ್ಷಣೆಗೆ ನಿನ್ನ ಶಾರೀರಿಕ ಕಾರ್ಯಗಳನ್ನ ಓದಿರಲೇಬೇಕು. ಹಲ್ಲೆಲೂಯಾ ಹಲ್ಲೆಲೂಯಾ. ಇಲ್ಲದೆ ಇರೋದನ್ನ ಇರೋ ತರ ಕರೆಯೋ ದೇವರನ್ನ ಆರಾಧಿಸಿ, ಹಾಳಾದದನ್ನ ಹೊಸ ಸೃಷ್ಟಿಯಾಗಿ ಮಾಡೋ ದೇವರನ್ನ ಆರಾಧಿಸಿ. ಹಲ್ಲೆಲೂಯಾ. ಅಪಾರ್ಪಟ್ಟ ದೇವರಿಗೆ ನಮ್ಮ ಭಯಪಡ. ನಮ್ಮ ಪಾಳಾಯಿಡ್ಚೆ ಅಂತ ನಾವು ಕೂತ್ಕೊಂಡು ಆ ಪಾಳಲ್ಲಿ ಇನ್ನೂ ಆಳವಾಗಿ ಹೋಗ್ಬೇಕು. ಒಂದು ದಾರ ಇದೆಯಾ? ಒಂದು ಮೂಲಲು ಒಂದು ಗೋಲ್ಡ್ ಇರ್ತಾ ಪರಿಚಯತೆ ಇದೆಯೇನಿಲ್ಲ. ಈ ಕಷ್ಟಕರವಾದ ದಿನದಲ್ಲಿ ದೇವರು ಹಲ್ಲೆಲೂಯಾ ಹಲ್ಲೆಲೂಯಾ. 1 ಪೇತ್ರ 1ನೇ ಅಧ್ಯಾಯ 13ನೇ ವಾಕ್ಯ. ಸಾಕಾ? ಬೇಕು? 1 ಪೇತ್ರ 1:13. ಆದ್ದರಿಂದ ನೀವು ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥ ಚಿತ್ತರಾಗಿದ್ದು ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿಮ್ಮ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಹಲ್ಲೆಲೂಯಾ. ನಿಮ್ಮ ಕಚ್ಚೆನ ಎಲ್ಲಿ ಕಟ್ಟಬೇಕಂತೆ? ಮನಸ್ಸಿಗೆ ಕಟ್ಟಬೇಕು. ಹಲ್ಲೆಲೂಯಾ ಹಲ್ಲೆಲೂಯಾ. ಎಲ್ಲಿ ಕಟ್ಟಬೇಕು? ಎಲ್ಲಿ ಕಟ್ಟಬೇಕು? ಯಾರೆಲ್ಲ ದನ ಹಸು ಎಲ್ಲ ಇಟ್ಕೊಂಡಿದ್ದವರು ಇದ್ದೀರಾ? ಹಳ್ಳಿ ಕಡೆ ಎಲ್ಲ ನೋಡಿದ್ರು ಅಲ್ವಾ ಸಿಸ್ಟರ್? ಯಾಕೆ ಮೂಗ್ದಾರ ಹಾಕ್ತಾರೆ? ಹಲ್ಲೆಲೂಯಾ. ಈ ದನ ಈ ತರ ಅಂತ ಗೊತ್ತು, ಹಸು ಈ ತರ ಗೊತ್ತು, ಅದಕ್ಕೆ ಮೂಗ್ದಾರ. ಏನು? ಈ ಎಳೆಯಕ್ಕೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಇವಾಗ ನೀನ್ ಯಾರಂತ ಅದನ್ನ ಗೊತ್ತು, ಅದಕ್ಕೆ ಅದನ್ನ ಹೇಳ್ತಾ ಇದ್ದಾರೆ ನಿನ್ನ ಮೈಂಡಿಗೆ, ನಿನ್ನ ಮನಸ್ಸಿಗೆ ಕಟ್ಟು. ಹಲ್ಲೆಲೂಯಾ ಹಲ್ಲೆಲೂಯಾ. ನೀನೇನಾಗ್ಬೇಡ, ದನ ಕಚ್ಚೆ ಆಗ್ಬೇಡ. ಎಲ್ಲಂದ್ರಲ್ಲಿ ಓಡಿ. ಕಡೆ ಕಾಲ ತುಂಬಾ ಡೇಂಜರ್. ಏನು? ಏನೇನು ನ್ಯಾಯನ? ಒಳ್ಳೆಯವರ ನೀವು? ಏನು? ಇವ್ರು ನನಗೆ ಏನೋ ಒಂದು ಒಳ್ಳೇದು ವಾಕ್ಯ ಹೇಳಕ್ ಬಂದ್ರು. ಏನ್ ಹೇಳಕ್ ಬಂದ್ರು? ಇವ್ರು ನನಗೆ ವಾಕ್ಯ ಹೇಳಕ್ ಬಂದ್ರು, ಅದನ್ನ ನಾನು ಕೇಳಕ್ ಮನಸ್ಸಿಲ್ಲ. ಇವ್ರನ್ನ ನಾನು ನೋಡೋದು. ಏನ್ ನೋಡೋದು? ಇವಾಗ ಅವ್ರು ಕೆಟ್ರೆ ನಾನು ಕೆಟ್ಟ. ನೀವು ಒಳ್ಳೆಯವರಾ? ಪಾಸ್ಟ್ ಒಳ್ಳೆಯವರಾ? ಏನು? ಪಾಸ್ಟ್ ಕೆಟ್ಟವರು ಒಳ್ಳೆಯವರು ಅವ್ರಿಗೆ ಬಿಟ್ಟಿದ್ದು. ಆದ್ರೆ ಯಾಕೆ ನಿನ್ನ ಹತ್ರ ಕಳ್ಸಿದ್ದಾರೆ? ಹಲ್ಲೆಲೂಯಾ ಹಲ್ಲೆಲೂಯಾ. ಗಮನಿಸೋ ಶಕ್ತಿ ಇದೆಯಾ? ಆಮೆನ್. ಪಾಸ್ಟ್ ಹಾಳಾದ್ರೂ ನೀನ್ ಚೆನ್ನಾಗಿರ್ಬೇಕಂತ ದೇವರು ಇಷ್ಟಪಡ್ತಾ ಇದ್ದಾರೆ. ಏನು? ಪಾಸ್ಟ್ ಬಗ್ಗೆ ದೇವ್ರ ಚಿಂತೆ ಇಲ್ಲ, ನಿಮ್ ಬಗ್ಗೆನೇ ದೇವ್ರ ಚಿಂತೆ. ಯಾಕಂದ್ರೆ ಪಾಸ್ಟ್ ಯಾವ್ದಿದ್ರು ನರಕ ಅಂತ ಗ್ಯಾರಂಟಿ ಇದೆ ಅವರಿಗೆ. ಹಲ್ಲೆಲೂಯಾ. ಆ ನರಕನ ನೀವು ಪಾಲ್ ತಗೋಬೇಡಿ. ಯಾವಾಗ್ಲೂ ನನಗೊಂದು ವಾಕ್ಯ ಮುಗಿಸ್ತೀನಿ. ಹಲ್ಲೆಲೂಯಾ. ವಾಕ್ಯ ಇದೆ, ಆದ್ರೆ ದೇವ್ರ ಸ್ತೋತ್ರ. ಆಮೇಲೆ ವಿಡಿಯೋ ಕಳಿಸ್ತೀನಿ. ಹಲ್ಲೆಲೂಯಾ. ನನ್ಗೆ ಯಾವಾಗ್ಲೂ ಒಂದು ವಾಕ್ಯ ಜ್ಞಾಪಕ ಬರುತ್ತೆ. ಎಲ್ಲಾ ಸಮಯನೂ ಆ ವಾಕ್ಯ ನನಗೆ ಜ್ಞಾಪಕ ಬರುತ್ತೆ. ಹಲ್ಲೆಲೂಯಾ. ಆದಿಕಾಂಡದಲ್ಲಿ ದೇವರು ಕಾಯಿನ ನೋಡಿ ಹೇಳ್ತಾರೆ. ಏನ್ ಹೇಳ್ತಾರೆ? ಕಾಯಿನ ಬಗ್ಗೆ ಮಾತಾಡೋರು ಅವನ ಮೇಲೆ ಬಿದ್ದ ಶಾಪ ಅವ್ರ ವಂಶಕ್ಕೆ ಬರುತ್ತೆ. இந்த வார்த்தை எப்பவுமே மனசுல இருக்கும். ஹல்லேலூயா. ಇನ್ನೊಬ್ಬರ ಪಾಪನ ನಾನು ಮಾತಾಡಿದ್ರೆ ಆ ಪಾಪ ನನಗೆ ಬರುತ್ತೆ. ಹಲ್ಲೇಲೂಯಾ. ಕಾಯನ್ ಅಯ್ಯೋ ಅವತ್ತು ಅವ್ರು ಜನ ಓಡ್ರಾನ ಅಲಿರಾನ ಎನಿಗೆ ತೇವ ಪರಲೋಕ. ಕಾಯನ್ ಮಾಡಿದ್ರಿಂದ ಹಲ್ಲೇಲೂಯಾ ಅವನು ಅಳದಾಡ್ದ. ಅಂದ ಸಾರ ನನ್ನ ಒಳಗಡೆ ಇದೆ. ಇದು ನಾನು ಮಾಡಬಾರ್ದು. ಏನ್
ಮಾಡಬೇಡ್ದು ಅಷ್ಟೇ. ಅದರಲ್ಲಿ ಮಾತ್ರ ನಾವು ಅಲ್ಲಿಗೆ ನಾವು ಸ್ಟಾಪ್ ಮಾಡಬೇಕು ಹೊತ್ತು ಅವ್ನು ಏನು ಮಾಡ್ದ ಗೊತ್ತಾ, ಅವ್ನು ಇಷ್ಟು ಮಾಡ್ದ, ಅವ್ನು ಇಷ್ಟು ತಪ್ಪು ಮಾಡ್ದ, ಅವ್ನು ಹಂಗೆ ಮಾಡ್ದ, ನಾನು ಅಲ್ಲಿ ನೋಡಿದೆ ಇಲ್ಲಿ ನೋಡಿದೆ. ಓಕೆ, ಅವ್ನು ನೋಡಿದೆ, ನೀನು ಕರೆಕ್ಟು, ಅದ್ರ ಬಗ್ಗೆ ಮಾತಾಡ್ತೀನಿ. ನಿನಗೆ ಯಾರಿಗೂ ಅಧಿಕಾರ ಕೊಟ್ಟಿದ್ದು? ಅವನು ಓದ್ಕೊಂಡು ನೀನು ಓದ್ಕೊಂಡು, ನೀನು ಮಾತ್ರ ಅಲ್ಲ ನಿಮ್ಮ ವಂಶ ಓದ್ಕೊಳ್ಳೋದು. ಅವನಾದ್ರೂ ಒಬ್ಬನು ಓದ್ಕೊಂಡು. ಈ ವಾಕ್ಯ ದೇವರು ಬಂದಿದ್ರೆ ಇಲ್ವಾ? ಬೈಬಲ್ ಯಾವಾಗಲೂ ನಮ್ಮ ಮನಸ್ಸಲ್ಲಿ ಇರಬೇಕು. ಅಲ್ಲೇಲೂಯಾ, ಅಲ್ಲೇಲೂಯಾ. ಇನ್ನೊಬ್ಬರ ಪಾಪನ ಬಲೆ ಹಾಕಿ ಆಮೇಲೆ ಏನಿದೆಯೋ ಕಲೆಕ್ಟ್ ಮಾಡಬೇಕು. ಅಲ್ಲೇಲೂಯಾ. ಸಂಕಟ ನೀವು ರಕ್ಷಿಸಲ್ಪಡಲ್ಲ, ರಕ್ಷಿಸಲ್ಪಡೋವರೆಗೂ ನೀವು ಅಡ್ಡಗೋಡೆಯಾಗಿ ನಿಂತಿದ್ದೀರಾ, ಆಳು ಗೋಡೆಯಾಗಿ ನಿಂತಿದ್ದೀರಾ ಅಂದ್ರೆ ನಿಮಗೆ ಒಂದು ಪರೀಕ್ಷೆ ದಿನ ಇದೆ, ನೀವು ಅರಿಬೇಡಿ. ಅಲ್ಲೇಲೂಯಾ. ಇಲ್ಲಿ ಕುಳಿತಿರುವ ಎಲ್ಲರಿಗೂ ಒಂದು ಪರೀಕ್ಷೆ ದಿನ ದೇವರು ಇಟ್ಟಿದ್ದಾರೆ. ಅಲ್ಲೇಲೂಯಾ. ಅದು ಘೋರ ಕಷ್ಟಕರವಾದ ದಿನ. ಎಂತ ದಿನ? ಎಂತ ದಿನ? ನಿಮಗೆ ಅಯ್ಯೋ, ನಿಮ್ಮ ಪರಿಸ್ಥಿತಿಗಳು ಬಹಳ ವೇದನೆಯುಂಟು ದಿನಗಳಾಗಿ ಬಂದಿದೆ. ಅಲ್ಲೇಲೂಯಾ. ಸೈನಿಕರಿಗೆ ಯೋಹಾನ ಹೇಳಿದ ಕಷ್ಟ ದಿನಗಳಲ್ಲ, ಇವಾಗ ಯೇಸು ಕ್ರಿಸ್ತನಿಂದ ಹೇಳುವಂತ ಕಷ್ಟ ದಿನ. ಕಣ್ಣುಗಳನ್ನು ಮುಚ್ಚಿಕೊಂಡು